About what the anointing does to a person. ಇವತ್ತು ಒಬ್ಬ ಅಭಿಷೇಕ ಮನುಷ್ಯನಿಗೆ ಏನೆಲ್ಲ ಮಾಡ್ತದೆ ಅನ್ನೋ ಬಗ್ಗೆ ನಿಮಗೆ ನಾನು ಹೇಳಿಕ್ಕಿದ್ದೇನೆ. What it does. ಏನದು ಮಾಡ್ತದೆ. I got few things to tell you this morning. ಕೆಲವು ವಿಷಯಗಳನ್ನ ನಾನು ನಿಮಗೆ ಹೇಳಲು ಇವತ್ತು ನಾನು You will have to listen to me carefully. ಅದನ್ನ ನೀವು ಬಹಳ ಗಂಭೀರವಾಗಿ ಅದನ್ನ ನಾನು ಕೇಳಿಸ್ಕೊಳ್ಬೇಕು. It's not easy to understand. ಅದು ಅರ್ಥ ಆಗೋದು ಅಷ್ಟು ಸುಲಭ ಇಲ್ಲ. Only through the Holy Spirit you can understand all this. ಕೇವಲ ಪವಿತ್ರಾತ್ಮನು ಇದನ್ನೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. Hallelujah. Hallelujah. Still I feel some hindrance. ಈಗಲೂ ಕೂಡ ಸ್ವಲ್ಪ ನನಗೆ ಅಲ್ಲಿ ಒಂದು ಗಲಿಬಿಲಿ ಕಾಣಿಸ್ತಾ ಇದೆ. Come on, close your eyes. ಎಲ್ಲರೂ ಕಣ್ಣುಗಳು ಮುಚ್ಚ್ರಿ. Oh Lord. Give her a mic. Thank you, Holy Spirit. ಶಿವದಲ್ಲಿ ಆರಾಧನೆ softly singing from there sing. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. Heavenly Father, we thank you for this morning. ತಂದೆಯಾದ ದೇವರೇ, ಮುಂಜಾನೆ ವೇಳೆಗಾಗಿ ನಿಮಗೆ This is ಧನ್ಯವಾದ. the time for us to minister. ಇದು ನಾವು ಸೇವೆ ಮಾಡುವಂತ ಸಮಯ. Lord, it's not my time, it's your time. ಇದು ದೇವರೇ ನನ್ನ ಸಮಯ ಅಲ್ಲ, ಇದು ನಿನ್ನ ಸಮಯ. I want you to minister to them. ನೀನು ಇಲ್ಲಿ ಸೇವೆ ಮಾಡೆಂಬುದಾಗಿ ನಾವು Speak to them, bless them, Lord. ಅವರ ಸಂಗಡ ಮಾತನಾಡಿ ಅವರನ್ನು ಆಶೀರ್ವದಿಸು ದೇವರೇ. Lord, handle me. ದೇವರೇ, ನೀನು ಬಾ ಸ್ವಾಮಿ. In Jesus' precious name I pray. ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. Amen. ಆಮೆನ್. Amen. What this anointing does in our life. ನಮ್ಮ ಜೀವಿತದಲ್ಲಿ ಅಭಿಷೇಕ ಏನೆಲ್ಲ ಮಾಡ್ತದೆ. Yesterday I started but I couldn't complete. ನಿನ್ನೆ ನಾವು ಪ್ರಾರಂಭಿಸಿದೀವಿ, ಅದ್ರ ಮುಕ್ತಾಯ ಮಾಡಕ್ I ಆಗ್ಲಿಲ್ಲ. said in 1 John 2:27. ನಿನ್ನೆ ದಿವಸ ನಾವು ಮೊದಲನೇ ಯೋಹಾನ ಬರೆದಂತ ಪತ್ರಿಕೆ 2:27 ನಾವು ನೋಡಿದ್ವಿ. What it says. 1 John 2:27. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರವೇ ಆತನಲ್ಲಿ ನೆಲೆಗೊಂಡಿರ್ರಿ. The Bible says the anointing which you have received of him abideth in you. ದೇವರಿಂದ ಹೊಂದಿದಂತ ಅಭಿಷೇಕವು ಆತನಲ್ಲಿ ನೆಲೆಗೊಂಡಿದೆ ಎಂಬುದಾಗಿ ಹೇಳ್ತದೆ. It's not that when you come here for the meeting or some special meeting or a Sunday morning service, you receive the anointing and say, oh, rabba, dida, rabba. And when you go back home, it's not there. It's not that. The Bible says that it comes to abide in you. ನೀವು ಅನ್ಕೊಂಡಿರ್ಬೋದು, ಕೂಟಗಳಿಗೆ ನಾವು ಹೋಗುವಾಗ, ಭಾನುವಾರ ಸಭೆಗಳಿಗೆ ಹೋಗುವಾಗ ನಾವು ಈ ರೀತಿಯಾಗಿ ಜೋರಾಗಿ ಮೈಯನ್ನು ಅಲ್ಲಾಡಿಸಿ ಅನ್ಯ ಭಾಷೆಗಳಲ್ಲಿ ಹೇಳಿ ಅಭಿಷೇಕವನ್ನು ಹೊಂದಿದ ಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ಅದು ಹೋಗ್ತದೆ ಅನ್ನೋ ರೀತಿ ಅಲ್ಲ. ಸತ್ಯವೇದ ಹೇಳುತ್ತದೆ, ಆ ಅಭಿಷೇಕ ಬಂದಿದ್ದೇ ನಮ್ಮಲ್ಲಿ ನೆಲೆಗೊಳ್ಳುವುದಕ್ಕಾಗಿ. Yesterday I said 3 things the anointing does. ನಿನ್ನೆ ನಾನು ಹೇಳಿದೆ 3 ಕಾರ್ಯವು ಅಭಿಷೇಕ ಮಾಡುತ್ತದೆ. 3 types of anointing. 3 ರೀತಿಯಾದ ಅಭಿಷೇಕಗಳ ಬಗ್ಗೆ ಮಾತಾಡ್ತೀನಿ. This is the first anointing. ಇದು ಮೊದಲನೇ ಅಭಿಷೇಕ. This anointing comes, ಈ ಅಭಿಷೇಕ ಬರ್ತದೆ, it will rest upon you.
ಇದು ನಮ್ಮಲ್ಲಿ ನೆಲೆಗೊಳ್ತದೆ. The Bible says ಸತ್ಯವೇದ ಹೇಳ್ತದೆ, the Holy Spirit in the form of dove came upon him Yes. and rested on him. ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಆತನ ಮೇಲೆ ಬಂದು ನೆಲೆಗೊಂಡನು ಎಂಬುದಾಗಿ. Matthew 3:11, ಮತ್ತಾಯ 3:11 ಹೇಳ್ತದೆ, Luke 3:16 ಲೂಕ 3:16 ಹೇಳ್ತದೆ, says that. ಅದು ಅದನ್ನ ಹೇಳ್ತದೆ. If you turn with me to 1 Samuel 16:1-3, 16:13, the Bible says the Holy Spirit came upon David and rested upon him. ಎಸ್, ಅಪಾನ್ ಹಿಮ್. ಒಂದು ಸಮಯ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಭಿಷೇಕವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು ಅಂತ ಬರ್ತದೆ. When that happened, ಯಾವಾಗ ಇದಾಯ್ತು? when Samuel poured out the oil upon him ಯಾವಾಗ ಸಮುವೇಲನು ಅವನ ಮೇಲೆ ಆ ತೈಲವನ್ನು ಹಾಕಿದನೋ and prayed for him, ಅವನಿಗಾಗಿ ಪ್ರಾರ್ಥನೆ ಮಾಡಿದನೋ, the Holy Spirit came upon him. ಪವಿತ್ರ ಆತ್ಮನು ಅವನ ಮೇಲೆ ಬಂದನು. It comes ಅದು ಬರ್ತದೆ, and rests upon him. ಅದು ನೆಲೆಗೊಳ್ತದೆ. Till he died, he did not leave him. ಅದು ಅವನ ಸಾಯು ತನಕ ಅವನನ್ನ It ಬಿಡಲಿಲ್ಲ. was David who left the Holy Spirit because of sin. ಆದರೆ ದಾವೀದನೇ ಪವಿತ್ರ ಆತ್ಮನನ್ನು ಬಿಟ್ಟ ಪಾಪದಿಂದ. But the Holy Spirit did not leave David. ಆದರೆ ಪವಿತ್ರ ಆತ್ಮನು ದಾವೀದನನ್ನ What ಬಿಡಲಿಲ್ಲ. was he doing? ಅವನೇನ್ ಮಾಡ್ತಾ ಇದ್ದ? He was grieved and groaning. ಆತನು ದುಃಖದಲ್ಲಿ ಆತನಿಗಾಗಿ ತವಕಿಸ್ತಾ ಇದ್ದ. Holy Spirit will grieve and groan. ಪವಿತ್ರಾತ್ಮನು ನಿಮಗಾಗಿ ಹಂಬಲಿಸ್ತಾನೆ ದುಃಖದಿಂದ. He is not man to come and go. ಆತನು ಮನುಷ್ಯನಲ್ಲ ಈ ಬಂದು ಹೋಗಂಗೆ. Today promising you I won't leave you, tomorrow leaving you saying oh no you are not beautiful. ಮನುಷ್ಯರ ಹಾಗೆ ಬಂದು ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ವಾಗ್ದಾನ ಮಾಡಿ ನಾಳೆ ನೀನು ಸರಿ ಇಲ್ಲ ಅಂತ ಹೋಗೋದಿಲ್ಲ. He is God. ಆತನು ದೇವರಾಗಿದ್ದಾನೆ. He comes and lives in you. ಆತನು ಬಂದು ನಿಮ್ಮಲ್ಲಿ ನೆಲೆಗೊಳ್ಳುತ್ತಾನೆ. Repeatedly he will wait. ಆತನು ನಿಮಗಾಗಿ ಕಾಯ್ತಿರ್ತಾನೆ. If you chuck him out, ನೀವೊಂದು ಅವನ ಹೊರಗೆ ಹಾಕಿದ್ರೆ then only he leaves. ಆವಾಗ ಮಾತ್ರ And that person's life is pitiable. ಆವಾಗ ಆತನ ಮನುಷ್ಯನ ಜೀವಿತ ಭಯಂಕರ ಹೊಲಸಾಗಿ ಹೋಗ್ತದೆ. The Bible says ಬೈಬಲ್ ಸತ್ಯವೇದ ಹೇಳ್ತದೆ, Holy Spirit comes and tarries. ಪವಿತ್ರ ಆತ್ಮನು ಬಂದು He ನೆಲೆಗೊಳ್ಳ. tarried upon Lord Jesus Christ. ಆತನು ಯೇಸು ಕ್ರಿಸ್ತನ ಮೇಲೆ ನೆಲೆಗೊಂಡನು. He came and tarried. ಆತನು ಬಂದು ಅಲ್ಲಿ ವಾಸಿಸಿದ. For 30 years he was just a man. 30 ವರ್ಷ ಯೇಸು ಕೇವಲ ಮನುಷ್ಯನಾಗಿದ್ರಿ. But 3.5 years ಆದ್ರೆ 3.5 ವರ್ಷ because of the Holy Spirit. ಪವಿತ್ರಾತ್ಮನ He ಇರುವುದರಿಂದ was performing miracles, signs, wonders. ಅನೇಕ ಅದ್ಭುತಗಳನ್ನ ಸೂಚಕ ಕಾರ್ಯಗಳನ್ನ ಯೇಸುಸ್ವಾಮಿ ಮಾಡ್ತಾ ಇದ್ರು. The Holy Spirit. ಪವಿತ್ರಾತ್ಮ. Shama Tulu Thank you, Katha. Lord. The Bible says ಸತ್ಯವೇದ not ಹೇಳ್ತದೆ, only he tarries, Yeah. and he need not that any man teach you. Okay. He will teach you. Yes. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಆತನು ಬರುವಾಗ ನಮಗೆ ಯಾರು ಉಪದೇಶ ಮಾಡುವುದು ಅವಶ್ಯವಿಲ್ಲ, ಆತನೇ ನಮಗೆ ಉಪದೇಶ ಮಾಡುವನೆಂಬುದಾಗಿ. We only run here and there, this meeting, that Bible college, this short time course, this long time course, full time course, quarter time course. ನಾವು ಮಾತ್ರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡ್ತೇವೆ. ಬೈಬಲ್ ಕಾಲೇಜ್ ಕೊಡ್ತೇವೆ, ಫುಲ್ ಟೈಮ್ ಕೋರ್ಸ್ ಅಂತ ಹೇಳ್ತೇವೆ, ಅರ್ಧ ಟೈಮ್ ಅಂತ ಹೇಳ್ತೇವೆ, ಸ್ವಲ್ಪ ಕಾಲದ ಕೋರ್ಸ್ ಎಂಬುದಾಗಿ ಎಲ್ಲೆಲ್ಲೋ ಓಡ್ತೇವೆ. I said quarter. But God himself will teach us. ಆದರೆ ಬೈಬಲ್ ಹೇಳುತ್ತೆ, ದೇವರೇ ತನ್ನ ಆತ್ಮನ ಮೂಲಕ ನಮಗೆ ಕಲಿಸಿಕೊಡ್ತಾನೆ. When he comes, he doesn't keep quiet. ಆತನು ಬಂದಾಗ ಸುಮ್ಮನೆ ಕೂತ್ಕೊಳ್ಳೋದಿಲ್ರಿ. It's a teacher. ಆತ ನಮ್ಮ ಉಪದೇಶಕ. You know, Bible they called Jesus Master. ನಾವು ನೋಡ್ತೇವೆ ಬೈಬಲ್ ಅಲ್ಲಿ ಯೇಸುವಿಗೆ ಏನಂತ ಕರೆದ್ರು? ಒಡೆಯ ಅಂತ ಕರೆದ್ರು. Yesterday I told Pastor, not God, Master. ನಾನು ಹೇಳಿದೆ ದೇವರಲ್ಲ ಒಡೆಯ. Because he teaches. ಆತನ ಯೇಸು, ಆತನ ಕಲಿಸಿಕೊಡುವನ. The anointing will teach you. ಅಭಿಷೇಕವು ನಿಮಗೆ ಉಪದೇಶ ಮಾಡ್ತದೆ. It is truth. ಅದು ಸತ್ಯ. It will never lie. ಅದು ಎಂದಿಗೂ ಸುಳ್ಳಾಡುವುದಿಲ್ಲ. And even as it has taught you, you abide in him. ಸೊ ಆತ ನಮಗೆ ಕಲಿಸಿಕೊಟ್ಟ ಹಾಗೆ ನಾವು ಆತನಲ್ಲಿ ನೆಲೆಗೊಳ್ಳಬೇಕೆಂಬುದಾಗಿ. So I'm going deeper. ನಾವು ಇನ್ನೂ ಆಳವಾಗಿ ಹೋಗೋಣ. What happens when the Holy Spirit comes? He teaches. ಪವಿತ್ರಾತ್ಮನು ಬಂದಾಗ ಏನಾಗ್ತದೆ? ಅವರು ನಮಗೆ ಉಪದೇಶ ಮಾಡ್ತಾರೆ. See, when Peter was ministering, ಪೇತ್ರನು ಸೇವೆ ಮಾಡುವಾಗ, Acts chapter 10 verse 9 and 10, ಅಪೊಸ್ತಲ ಕೃತ್ಯ 10:9 ನಾವು ನೋಡುತ್ತೇವೆ.
God was teaching Peter. ದೇವರು ಪೇತ್ರನಿಗೆ ಉಪದೇಶ ಮಾಡ್ತಿದ್ರು. Peter was in some other mind. ಪೇತ್ರನು ಯಾವುದೋ ಒಂದು ಮನಸ್ಸಿನಲ್ಲಿದ್ದ. He was a professional born Jew. ಆತನು ಹುಟ್ಟುತ್ತಾನೆ ಒಂದು ಯಹೂದ್ಯನಾಗಿದ್ದ. Jews had their own doctrines. ಯಹೂದ್ಯರಿಗೆ ಅವರದೇ ಆದಂತ ಒಂದು ಬೋಧನೆ ಇರ್ತದೆ. Touch not. ಮುಟ್ಟಬೇಡ. Eat not. ತಿನ್ಬೇಡ. Touch me not. ನನ್ನನ್ನು ಮುಟ್ಟಬೇಡ. It's all their doctrine. ಇದೆಲ್ಲ ಅವರ ಉಪದೇಶ ಆಗಿತ್ತು. There are so many doctrines in this world, in the Christian world today. ಇವನು ಕ್ರೈಸ್ತರ ಲೋಕದಲ್ಲಿ ಬಹಳ ರೀತಿಯಾದಂತ ಸಿದ್ಧಾಂತಗಳಿದಾವೆ. You are born again. ನೀನು ತಿರುಗಿ Then ಹುಟ್ಟಿದ್ಯಾ, you will have to do this. ಹಾಗಾದ್ರೆ ಇದು ನೀನು ಮಾಡಬಾರ್ದು. Don't keep flowers. Don't keep flowers. ಹೂ ಹಾಕೋಬಾರ್ದು. Don't put your slippers. ನೀ ಚಪ್ಪಲಿ ಹಾಕಬಾರ್ದು. Only white dress. ಕೇವಲ ಬಿಳಿ ಅಂಗಿ ಬಳಿ ಬಟ್ಟೆ ಹಾಕಬೇಕು. I'm not against them. ನಾನು ಅವರಿಗೆ ವಿರೋಧ ಇಲ್ಲ. I'm teaching what the Holy Spirit will teach you. ಆದ್ರೆ ಪವಿತ್ರಾತ್ಮ ಏನು ಹೇಳ್ಕೊಡ್ತದೆ ಅದನ್ನ ನಿಮಗೆ. Not the external things. ನಾವು ಹೊರಗಡೆದ ವಿಷಯಗಳ ಬಗ್ಗೆ ಅಲ್ಲ. He will talk to you out of heart. ಅದಕ್ಕೆ ಒಳಗಡೆ ಬಗ್ಗೆ ಆತ He will change your inner man. ನಿನ್ನ ಒಳಗಡೆ ಇರೋ ಮನುಷ್ಯನನ್ನು I ಬದಲಾಯಿಸಿ. tell you, when you die, ನೀವು ಹೇಳ್ತೇನೆ, ನೀವು ಸತ್ತಾಗ this physical body is not going to go to heaven. ಈ ಒಂದು ಶರೀರ ಅದು ಪರಲೋಕಕ್ಕೆ ಹೋಗುದಿಲ್ಲ. No. ಇಲ್ಲ. You have you have a person inside just like this. ನಿಮ್ಮ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ, ಇದರಂಗೆ ಇದ್ದಾನೆ. I told you yesterday, ನಿಮಗೆ ನಾನು ಹೇಳಿದೆ ನಿನ್ನೆ, when the Holy Spirit came upon me the first time, ಇವರ ಮೇಲೆ ಪವಿತ್ರಾತ್ಮ ಮೊದಲನೇ ಬಾರಿ ಬಂದಾಗ I was in my cot tossed up. ನಾನು ನನ್ನ ಬೆಡ್ ಮೇಲೆ ನಾನು ಉಳ್ಳಾಡ್ತಾ ಇದ್ದೆ. I saw my own self right from a distance above. ನನ್ನ ಶರೀರವನ್ನೇ ನಾನೇ ಮೇಲಿನಿಂದ ನೋಡ್ತಾ ಇದ್ದೆ. Who saw whom? ಯಾರು ನೋಡಿದ್ರು? Mohan Singh saw the Mohan Singh. ಮೋಹನ್ ಸಿಂಗ್ ಅವ್ರನ್ನೇ ನೋಡಿದ್ರು. Not through a mirror. ಯಾವುದೋ ಒಂದು ಕನ್ನಡಿಯಲ್ಲಿ ಅಲ್ಲ, Not through a camera. ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಅಲ್ಲ, My own naked eyes. ಆದ್ರೆ ನಮ್ಮ ಕಣ್ಣಿನಿಂದ ನೋಡಿದ್ರು. This experience I had 2-3 times in my life. ಈ ರೀತಿಯಾದ ಅನುಭವ 2-3 ಸಾರಿ ಇವ್ರ ಜೀವಿತದಲ್ಲಿ ಆಗಿದೆ. You will see yourself one day. ನಿಮ್ಮನ್ನೇ ನೀವು ಒಂದ್ ದಿವಸ ನೋಡ್ತೀರಿ. When you quit this world, ಯಾವಾಗ ಈ ಲೋಕವನ್ನು ನೀವು ಬಿಡ್ತೀರಿ, you will come out of your body. ನಿಮ್ಮ ಶರೀರ ನೀವು ಹೊರಗಡೆ ಬರುವಾಗ The real you ನಿಜವಾದ ನೀನು will come out. ಹೊರಗಡೆ ಬರ್ತೀಯಾ. Only that is going to live with God. ಅದು ಮಾತ್ರ ದೇವರ ಜೊತೆಗೆ ಯಾವಾಗ ಇರ್ತದೆ. This body will perish. ಈ ಶರೀರ ಸಾಯ್ತಿದೆ, The ants, the worms will come and eat us. ಎಲ್ಲ ಇರುವೆಗಳು ಹುಳುಗಳು ಬಂದು ಈ ಶರೀರವನ್ನು ತಿಂತವೆ. Then how can we be transformed? ನೀವು ಹೇಳ್ಬೋದು, ಇಲ್ಲ ನಾವು ಪರಿವರ್ತನೆಗೊಂಡಿದ್ದೇವೆ. That is a different subject. Call me some other time, I will teach you. ಆ ಪರಿವರ್ತನೆ ಅನ್ನೋದು ಇನ್ನೊಂದು ವಿಷಯ ಇದೆ. ಇನ್ನೊಂದು ರೀತಿ ಸಾರಿ ಬಂದಾಗ ನಾವು ಹೇಳ್ತೇನೆ. But pastor, ಏನ್ ಪಾಸ್ಟ್ರೇ, this itself is too high. ಇದೇ ನಿಜವಾದ ಸತ್ಯ. No, too heavy. ಸೊ ಇದು ಏನ್ ಪಾಸ್ಟರ್ ನೀವು ಹೇಳ್ತಿರೋದು ಬಹಳ ನಮಗೆ ಊಹಿಸ್ಕೊಳಕ್ ಆಗುದಿಲ್ಲ. If I teach you that, then you will be confused. ಇನ್ನು ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ರೆ ಇನ್ನೂ ನಿಮಗೆ ಗಲಿಬಿಲಿ ಆಗ್ತದೆ. God will teach you. ದೇವರು ನಿಮಗೆ ಉಪದೇಶ ಮಾಡ್ತಾರೆ. The Holy Spirit taught Peter. ಪವಿತ್ರಾತ್ಮನು ಪೇತ್ರನಿಗೆ Peter, I am showing you this in the vision. ನಾನು ನಿನಗೆ ಇದನ್ನ ದರ್ಶನದಲ್ಲಿ ತೋರಿಸ್ತಾ ಇದ್ದೇನೆ. In a big blanket, he saw all animals, all creatures, all birds of all kinds coming down, and he heard a voice, Peter, rise up, eat them. ಪೇತ್ರನಿಗೆ ಒಂದು ದರ್ಶನದಲ್ಲಿ ದೇವರು ಆಕಾಶದಿಂದ ಎಲ್ಲಾ ರೀತಿಯಾದ ಪಕ್ಷಿಗಳನ್ನ, ಕ್ರಿಮಿ ಕೀಟಗಳನ್ನ ತೋರಿಸಿ ಹೇಳ್ತಾ ಇದ್ದಾರೆ, ಪೇತ್ರನೇ ಎದ್ದು ತಿನ್ನು ಎಂಬುದಾಗಿ. Even defiled animals were there. ನಾವು ಬಹಳಷ್ಟು ಹೊಲಸಾದ In the Old Testament, we are not supposed to touch even the defiled animal. ನಾವು ನೋಡ್ತೀವಿ ಕೆಲವು ಹೊಲಸಾದನ್ನ ನಾವು ಮುಟ್ಲಬಾರ್ದಂತ ಬೈಬಲ್ ಹೇಳ್ತೇವೆ ಹಳೆ ಒಡಂಬಡಿಕೆಯಲ್ಲಿ. But here the Bible says, God spoke to Peter, Peter, get up. ಆದ್ರೆ ಇಲ್ಲಿ ಸತ್ಯವೇದ ನಮಗೆ ಹೇಳ್ತಾರೆ, ಪೇತ್ರನೇ ಎದ್ದು ತಿನ್ನು ಅಂತ. Kill them and eat. ಅವನು ಕೊಂದು ತಿನ್ನು ಅಂತ ಹೇಳ್ತಾ ಇದ್ದಾರೆ. He said, Lord, ಅವನು ಹೇಳ್ತಾನೆ, ಕರ್ತನೇ, I have never touched them. ನಾನಂತ ಅಶುದ್ಧವನ್ನು All through my life. ನನ್ನ ಜೀವಿತವಲ್ಲೇ ಮುಟ್ಟಿಲ್ಲ. That is the doctrine of Jews. ಅದೇ ಯಹೂದ್ಯರ ಒಂದು ಬೋಧನೆ. When the Holy Spirit came after the conversion of
everything changes. ಯಾವಾಗ ದೇವರ ಆತ್ಮನು ನಿಮ್ಮ ಜೀವಿತದ That's why ಒಳಗಡೆ the Bible ಬರ್ತಾನೆ, says ಎಲ್ಲ all old ಬದಲಾಗ್ತದೆ. things are gone and everything has become new. ಅದಕ್ಕಾಗಿ ಬೈಬಲ್ ಹೇಳುತ್ತದೆ ಎಲ್ಲ ಹಳೆ ಸಂಗತಿಗಳು ಹೋಗಿ ಎಲ್ಲವೂ ನೂತನ ಆಯ್ತು ಎಂಬುದಾಗಿ. God wanted him to go to the Gentiles. ಅದರ ಅರ್ಥ ದೇವರು ಆತನು ಅನ್ಯ ಜನರ ಬಳಿಗೆ ಹೋಗ್ಬೇಕನ್ನುವುದನ್ನು ಬಯಸ್ತಾ ಇದ್ರು. Because Jews never mingle with Gentiles. ಯಾಕೆಂದ್ರೆ ಯಾವಾಗಲೂ ಯಹೂದ್ಯರು ಅನ್ಯರ ಜೊತೆಗೆ ಬಳಕೆ ಆಗ್ತಿರ್ಲಿಲ್ಲ. John chapter 4. ಯೋಹಾನನ ಬರೆದ ಸುವಾರ್ತೆ 4ನೇ You know a woman. She met Jesus in the well and she came and asked him, "You are a Jew. How can you come and converse with me? Yes. I am a Samaritan woman." ಓಕೆ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಬಾವಿಯ ಬಳಿಯಲ್ಲಿ ಒಂದು ಸಮಾರ್ಯ ಸ್ತ್ರೀಯನ್ನ ಭೇಟಿ ಆಗುವಾಗ ಆ ಸ್ತ್ರೀ ಹೇಳ್ತಾಳೆ, ನೀನು ಯಹೂದ್ಯನು, ಅನ್ಯ ಸ್ತ್ರೀಯಾದ ನನ್ನ ಜೊತೆ ಹೆಂಗೆ ನೀನು ಮಾತಾಡ್ತೀಯ ಎಂಬುದಾಗಿ. Jesus is God for all. ಯೇಸು ಎಲ್ಲರಿಗೂ ದೇವರಾಗಿದ್ದಾನೆ. I was listening to some clips yesterday night. ಕೆಲವು ಕ್ಲಿಪ್ಗಳನ್ನು ನಾನು ರಾತ್ರಿ ಕೇಳಿಸ್ಕೊಳ್ತಾ ಇದ್ದೆ. I was with lot of pain. I was lying down on my bed. ನಾನು ತುಂಬಾ ಶರೀರದಲ್ಲಿ ನೋವಾಗಿ ಮಂಚದಲ್ಲಿ ಮಲಗಿದ್ದೆ. There was a non-Christian saying this. She said, I came to know God. ಒಬ್ಬ ಕ್ರೈಸ್ತನು ಅದನ್ನು ಸಂದೇಶವನ್ನು ಕಳಿಸಿದಾನ, ನಾನು ದೇವರು ನಾನು ತಿಳ್ಕೊಳ್ಬೇಕಂತ ಬಯಸ್ತೇನೆ. How come that he is God for Hindus, Muslims, Christians? I had a doubt in my mind. ಅವನು ಹೇಳ್ತಾ ಇದ್ದಾನೆ, ಹೇಗೆ ಮುಸ್ಲಿಮರಿಗೊಬ್ಬ ಬೇರೆ ದೇವರು, ಹಿಂದೂಗಳಿಗೆ ದೇವರು, ಕ್ರೈಸ್ತರಿಗೊಬ್ಬ ದೇವರು, ನನ್ನ ಮನಸ್ಸಿನಲ್ಲಿ ಇದು ಗಲಿಬಿಲಿ ಎಂಬುದಾಗಿ. I was telling that loudly. ಆತನು ಜೋರಾಗಿ ಹೇಳ್ತಾ ಇದ್ದಾನೆ. She had a servant by name Indra in her house. ಅವಳ ಮನೆಯಲ್ಲಿ ಒಂದು ಮನೆ ಕೆಲಸದವಳು ಇಂದ್ರ ಅನ್ನುವಂಥ ಸಹೋದರಿ ಇದ್ಲು. She came to her and said, "Mama, don't think like that. Jesus is not a God for Christians. He's not a God for Muslims. He's not a God for Hindus. He's God for all." ಆ ಮನೆ ಕೆಲಸದವಳಿಗೆ ಹೇಳ್ತಾರೆ, ಯಜಮಾನ್ರಿ ಹಂಗೆಲ್ಲ ಹೇಳ್ಬೇಡ್ರಿ, ಯೇಸು ಕ್ರೈಸ್ತರಿಗೆ ಅಷ್ಟೇ ದೇವರಲ್ಲ, ಯೇಸು ಕ್ರೈಸ್ತರಿಗೂ, ಹಿಂದೂಗಳಿಗೂ, ಮುಸ್ಲಿಮರಿಗೂ ಎಲ್ಲರಿಗೂ ಆತನ ದೇವರಾಗಿದ್ದಾನೆ. She said, "It opened my eyes." ಅವಾಗ ಹೇಳಿದ್ರು, ದೇವರು ನನ್ನ ಕಣ್ಣನ್ನು ತೆರಿ. Until then she thought Jesus is for only Christians and Jews. ಅಲ್ಲಿವರೆಗೂ ಕೇವಲ ಅವರು ತಿಳ್ಕೊಂಡಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತನು ಕೇವಲ ಕ್ರೈಸ್ತರಿಗೆ, ಯಹೂದ್ಯರಿಗೆ ದೇವರಾಗಿದ್ದಾನೆ. That is why you are here. ಅದಕ್ಕೋಸ್ಕರ ನೀವು ಇಲ್ಲಿದ್ದೀರಿ. Everybody who do not know or who are not born in Christianity, you are still here. Why? Jesus is God for all. He heals everybody. He delivers everybody. He loves everybody. He meets the needs of everybody. Whoever seek Him, God seeks them. ಎಸ್, ನೋಡ್ರಿ, ನಾವೆಲ್ಲರೂ ಇಲ್ಲಿ ಇದ್ದೇವೆ. ಯಾರು ಕ್ರೈಸ್ತ ಕುಟುಂಬದಲ್ಲಿ ನಾವು ಹುಟ್ಟಿಲ್ಲ, ಆದ್ರೂ ನಾವೆಲ್ಲ ಇಲ್ಲರೂ ಯಾಕೆ ಬಂದಿದ್ದೇವೆ? ಯಾಕೆಂದ್ರೆ ನಮ್ಮೆಲ್ಲರಿಗೂ ಯೇಸು ದೇವರಾಗಿದ್ದಾನೆ. ಆತ ನಮ್ಮನ್ನು ಮುಟ್ಟಿದ್ದಾನೆ, ನಮ್ಮನ್ನು ಗುಣಪಡಿಸಿದ್ದಾನೆ, ನಮ್ಮನ್ನು ಬದಲಾಯಿಸಿದ್ದಾನೆ. This is all is taught by the Lord. ಇದೆಲ್ಲವೂ ಕರ್ತನಿಂದ ನಮಗೆ ಉಪದೇಶ ಮಾಡಲ್ಪಟ್ಟಿದೆ. It has become embedded, coated in our heart. ಇದೆಲ್ಲವೂ ನಮ್ಮ ಹೃದಯದ ಒಳಗಡೆ ಮುದ್ರೆ ಆಗಿಬಿಟ್ಟಿದೆ. So God comes to tear it apart. ಯಾರು ಬಂದು ಅದನ್ನು ತೆಗಿಲಿಕ್ಕೆ ಆಗುದಿಲ್ರಿ. Takes our old heart. ನಮ್ಮ ಹಳೇ ಹೃದಯವನ್ನು ತೆಗೆದುಕೊಳ್ಳೋದು. Ezekiel 36:26 says, He removes the old stony heart and grants us a new fleshy heart. ದೇವರ ವಾಕ್ಯದಲ್ಲಿ ಹೇಳ್ತದೆ, ಆತನು ಕಲ್ಲಾದ ಹೃದಯಗಳನ್ನು ತೆಗೆದು ಮಾಂಸದ ಹೃದಯವನ್ನು ದೇವರು ಕೊಡುವನಾಗಿದ್ದಾನೆ. Hallelujah. Hallelujah. The mamsam, that flesh, that new, there comes the new spirit. ಅದು ಮಾಂಸ ಅನ್ನುವಾಗ ಅಲ್ಲಿ ಒಂದು ಹೊಸ ಹೃದಯ ದೇವರು ಕೊಡುವನಾಗಿದ್ದಾನೆ. 36:25 says God gives us a new spirit in us. 6:25 ಹೇಳ್ತದೆ, ದೇವರು ನಮಗೆ ಹೊಸ ಆತ್ಮವನ್ನು ಕೊಡುವನಾಗಿದ್ದಾನೆ. That spirit only teaches us. ಆ ಆತ್ಮವೇ ನಮಗೆಲ್ಲವನ್ನು ಉಪದೇಶ ಮಾಡ್ತದೆ. Hallelujah. 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 Earlier we were babes. Earlier we were babies. ಮುಂಚೆ ನಾವೆಲ್ಲ ಕೇವಲ ಹಸು ಕೂಸುಗಳಂಗಿದ್ವಿ. But after some time we are not. ಆದ್ರೆ ಸ್ವಲ್ಪ ದಿನಗಳಾದ್ಮೇಲೆ ನಾವಲ್ಲ. Why? ಯಾಕೆ? There is a teacher teaching us. ಯಾಕಂದ್ರೆ ಒಳಗಡೆ ಒಬ್ಬ ಬೋಧಕನಿದ್ದಾನೆ. Which we were saying touch not, now we will go and touch. ಓಕೆ, ಮುಂಚೆ ನಾವು ಮುಟ್ಟಬೇಡ ಅಂತ ಹೇಳ್ತಿದ್ರು, ಈಗ ನಾವು ಅದನ್ನ ಮುಟ್ತೇವೆ. Which we don't eat, ನಾವೇನ್ ತಿಂತಿರ್ಲಿಲ್ಲ ಅದನ್ನ ತಿಂತಿಲ್ಲ. Which will not entertain in our house, we will entertain them. ಯಾವುದನ್ನ ನಾವು ಮನೋರಂಜನೆ ಮಾಡ್ತಿರ್ಲಿಲ್ಲ, ಇದನ್ನ ನಾವು ಮಾಡ್ತಾ ಇದ್ದೇವೆ. No cost for. ಯಾವುದೇ ರೀತಿಯ ಭೇದ ಭಾವ ಇಲ್ಲ. Maybe for Christianity, not for Christ. ವಿಶೇಷವಾಗಿ ಕ್ರೈಸ್ತರಿಗೆ, ಕ್ರಿಸ್ತನಿಗೆ ಅಲ್ಲ, ಕ್ರಿಸ್ತತ್ವಕ್ಕೆ, ನಾಟ್ ಫಾರ್ ಕ್ರೈಸ್ಟ್, ಇಟ್ಸ್ ಫಾರ್ ಓನ್ಲಿ ಕ್ರಿಶ್ಚಿಯಾನಿಟಿ. What?
Caste. ಯಾ Hallelujah. ಎಸ್. Hallelujah. Able to understand me? ಅರ್ಥ ಆಯ್ತಾ ನಿಮಗೆ? Yes, I want you to understand. ನಿಮ್ಮೆಲ್ರಿಗೂ ಅರ್ಥವಾಗ್ಬೇಕಂತೆ ನಾನು That ಬಯಸ್ತೀನಿ. is why he is our teacher. ಯಾಕೆಂದ್ರೆ ಅದಕ್ಕಾಗಿ ಆತ ನಮ್ಮ ಬೋಧಕನು. Any XYZ, ಯಾವುದೇ XYZ ಆಗ್ಲಿ, a beggar, ಭಿಕ್ಷಕನಾಗ್ಲಿ, a people who are on the roads, ರಸ್ತೆಯಲ್ಲಿರುವ ಜನರಾಗ್ಲಿ, Jesus will say, go help. ಯೇಸು ಹೇಳ್ತಾರೆ, ಹೋಗಿ ಅವ್ರಿಗೆ ಸಹಾಯ ಮಾಡು. I used to go and help 1,500 people every time of Christmas. 2 months I'll travel and give them saris. ಪ್ರತಿ ಕ್ರಿಸ್ಮಸ್ಸಿಗೆ ಇವರು ಎಲ್ಲ ಕಡೆ ಹೋಗಿ 1,500 ಜನರಿಗೆ ಅವ್ರು ಹೋಗಿ ಸೀರೆಗಳನ್ನು ಕೊಟ್ಟು ಸಹಾಯ ಮಾಡ್ತಾ ಇದ್ರು. My wife used to say, why are you going every day, every week? My children will say, why you spend so much, Dad? My heart will say, no, they are there. ಇವ್ರ ಹೆಂಡತಿ ಮಕ್ಕಳು ಹೇಳ್ತಿದ್ರು, ಯಾಕೆ ಎಲ್ಲ ಕಡೆ ಹೋಗಿ ಇಷ್ಟು ಖರ್ಚುಗಳನ್ನ ಮಾಡ್ತಾ ಇದ್ದೀರಿ, ಯಾಕೆ ಇಷ್ಟು ವ್ಯರ್ಥ ಮಾಡ್ತಾ ಇದ್ದೀರಿ ಅಂತ. In Ooty, there is one church. ಊಟಿಯಲ್ಲಿ ಒಂದು ಸಭೆ ಇದೆ. The pastor used to call me and say, ಒಬ್ಬರು ಪಾಸ್ಟರ್ಗೆ ಫೋನ್ ಮಾಡಿ ಅವಾಗ, in my church there are 300 widows, young widows. ನಮ್ಮ ಸಭೆಯಲ್ಲಿ 300 ಯೌವನಸ್ಥ ವಿಧವೆಗಳಿದ್ದಾರೆ. When they get married, when they become 30-35, the husband will die. The devil will kill them. ಅವರು ಮದುವೆ ಆಗಿ ಅವರಿಗೆ ಇನ್ನೊಂದು 30-35 ವರ್ಷ ಆದಿರುವಾಗಲೇ ಸೈತಾನ್ ಅವರ ಗಂಡಂದ್ರನ್ನ ಸಾಯಿಸ್ಬಿಡ್ತಾ ಇದ್ದಾನೆ. Earlier I didn't believe. ನಾನು ಮುಂಚೆ ನಂಬಲಿಲ್ಲಾಗಿದೆ. But when I went there, ಆದ್ರೆ ಇವರು ಯಾವಾಗಲ್ಲಿ ಹೋದ್ರು, seeing young girls, ಯೌವನಸ್ಥ ಹುಡುಗಿ, children, ಅವರು ಮಕ್ಕಳಿದ್ದಾರೆ, but they are widows. ಆದ್ರೆ ಅವರು ವಿಧವೆಯರಾಗಿದ್ದಾರೆ. I used to cry for them. ಅದಕ್ಕಾಗಿ ಅಳಲಿಕ್ಕೆ ಪ್ರಾರಂಭಿಸಿದೆ. I went even last year. ಇವನ್ ಕೊನೆ ವರ್ಷದಲ್ಲಿ I was telling myself, you should go this year also. ಇವತ್ತು ನನಗೆ ನಾನೇ ಅವ್ರು ಹೇಳ್ಕೊತಾ ಇದ್ರು, ಈ ವರ್ಷ ನೀನು ಅಲ್ಲಿ ಹೋಗು. Why? ಯಾಕೆ? Different caste, ಬೇರೆ they are tribes, they are scheduled tribes. But still, the heart will say, they are your child. They are your brothers and sisters in Christ. ನೋಡ್ರಿ, ಅವರು ಬೇರೆ ಜಾತಿಗೆ ಸಂಬಂಧಪಟ್ಟರು, ಬೇರೆ ಕುಲದವರು ಆದ್ರೂ ಕೂಡ ಯಾಕೆ ದೇವರ ಅಲ್ಲಿ ಹೋಗಂತ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಅವರೀಗ ನಿನ್ನ ಜನರಾಗಿದ್ದಾರೆ. Okay, I have a lot of list. ತುಂಬಾ spoke only one. ಬಹಳ ಲಿಸ್ಟ್ ಇದೆ, ಆದ್ರೆ ಕೇವಲ ಒಂದೇ ನಾವು ಮಾತಾಡಿದ್ವಿ ಈಗ. Okay, 2. ಎರಡನೇದು, what the Bible, what the Holy Spirit does in our life. ಯಾವ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನೆ? ಎರಡನೇ ವಿಷಯ Exodus chapter 28, ವಿಮೋಚನ ಕಾಂಡ 28 41. 28ನೇ ಅಧ್ಯಾಯ 41ನೇ ವಚನಕ್ಕೆ ನಾವು ತಿರುಗಿಸೋಣ. ವಿಮೋಚನೆ ಕಾಂಡ. Read please, sister. 28. Mrs. Ravi. ಆ ವಸ್ತ್ರಗಳನ್ನು ನಿನ್ನ ಅಣ್ಣನಾದ ಆರೋನನಿಗೂ ಅವನ ಮಕ್ಕಳಿಗೂ ತೊಡಿಸಿ ಅವರನ್ನು ಅಭಿಷೇಕಿಸಿ ಉದ್ಯೋಗಕ್ಕೆ ಸೇರಿಸಿ ಪ್ರತಿಷ್ಠಿಸಬೇಕು, ಆಗ ಅವರು ನನಗೆ ಯಾಜಕರಾಗಿರುವರು. In 28:41 says, I didn't bring my glass. And thou shalt put them upon Aaron and thy brother and his son with him, and Seth, anoint them and consecrate them and sanctify them, that they may minister unto me in the praise office. Yes. The anointing will sanctify you and consecrate you for Lord's ministry. ನೋಡ್ರಿ, ಅಭಿಷೇಕವು ನಿನ್ನನ್ನ ಅದು ಪ್ರತಿಷ್ಠೆ ಪಡಿಸಿ ನಿನ್ನನ್ನ ಅದು ಯಾಜಕನಾಗಿ ಮಾಡುತ್ತದೆ. Without that you cannot. ಆ ಅಭಿಷೇಕ ಇಲ್ಲ ಅಂದ್ರೆ ನೀವು ಪ್ರತಿಷ್ಠಿಸಲ್ಪಡುವುದಿಲ್ಲ. The Lord specially gives his anointing for what? ದೇವರು ವಿಶೇಷವಾಗಿ ತನ್ನ ಅಭಿಷೇಕವನ್ನು to sanctify you, ನಮ್ಮನ್ನ ಶುದ್ಧೀಕರಿಸುವುದಕ್ಕಾಗಿ, and consecrate you. ಮತ್ತೆ ನಮ್ಮನ್ನ ಪ್ರತಿಷ್ಠಿಸುವುದು. Consecration is separation. Yes, ಪ್ರತಿಷ್ಠಿಸುವುದಂದ್ರೆ ನಮ್ಮನ್ನ ಅದಕ್ಕೋಸ್ಕರ ಪ್ರತ್ಯೇಕ ಮಾಡುವುದು. You are not someone who can have everything in life. You are a separated person. ಸೊ ನೀವು ಇಲ್ಲಿರುವಂಥವ್ರು ಎಲ್ಲವನ್ನು ಹೊಂದಿಕೊಂಡು ಎಲ್ಲರ ಜೊತೆಗೆ ಇರುವಂಥವ್ರಲ್ಲ, ನೀವು ಪ್ರತ್ಯೇಕಿಸಲ್ಪಟ್ಟವರು. Separated. ಪ್ರತ್ಯೇಕಿಸಲ್ಪಟ್ಟಿದ್ದೀರಿ. Anointing means
Separated. ಅಭಿಷೇಕ ಅಂದ್ರೆ ಪ್ರತ್ಯೇಕಿಸಲ್ಪಡುವುದು. Not to say I'm anointed, not to say I'm anointed, I belong to that church, I'm anointed. No. Anointing comes, you're separated for God. ನೋಡ್ರಿ, ಅಭಿಷೇಕ ನಾನು ಹೊಂದಿದ್ದೇನೆ ಅಂತ ಸಭೆಗೆ ಬಂದು ನಿಲ್ಲುವುದಲ್ಲ. ಅಭಿಷೇಕ ಹೊಂದಿದರೆ ಕರ್ತನಿಗೋಸ್ಕರ ನೀನು ಪ್ರತ್ಯೇಕವಾಗ್ತೀಯಾ? Say yes. ಹೇಳ್ರಿ Hallelujah. ಹಲ್ಲೆಲೂಯಾ. You want to be separated for God? ದೇವರಿಗಾಗಿ ನೀವು ಪ್ರತ್ಯೇಕಿಸಲ್ಪಡಬೇಕಾ? Then say, Lord, I need the anointing. ಹಂಗಿದ್ರೆ ದೇವರಿಗೆ ಹೇಳ್ರಿ, ದೇವರೇ ನನಗೆ ಅಭಿಷೇಕ ಬೇಕೆಂಬುದಾಗಿ. You cannot separate yourself. ನೀವು ನಿಮ್ಮನ್ನು ಮಾತ್ರ ಪ್ರತ್ಯೇಕಿಸ್ಕೊಳ್ಳಕ್ ಆಗಲ್ಲ. You will say, Lord, I'm not going to say any lie today. ದೇವರೇ, ನಾನು ಇವತ್ತು ಯಾವ ಸುಳ್ಳು ಹೇಳುವುದಿಲ್ಲ ಅಂತ ಹೇಳ್ಬೋದು ನೀವು. And that day only you will say hundreds of lies. ಅವತ್ತೇ 108 ಸುಳ್ಳು ಹೇಳಿರ್ತೀರಿ. Why? ಯಾಕೆ? It is your try. ಯಾಕೆಂದ್ರೆ ನೀನ್ ಪ್ರಯತ್ನ ಪಡ್ತಾ ಇದೀಯಾ. But the anointing comes, ಆದ್ರೆ ಅಭಿಷೇಕ ಬಂದ you will not say, ನೀವು ಹೇಳುವುದಿಲ್ಲ, you will live. ಆದ್ರೆ ನೀವು ಅದನ್ನ ಮಾಡಿ ಜೀವಿಸ್ತೀರಿ. Why? ಯಾಕೆ? It is God's anointing. ಯಾಕೆ? ಇದು ದೇವರ ಅಭಿಷೇಕ. And everybody in my family and my surrounded people knows I don't say a lie. Even for a small thing, I don't say a lie. Call the spade a spade and white as white. That's all. ನನ್ನ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಎಲ್ರಿಗೂ ಗೊತ್ತಿದೆ, ನಾನು ಎಂದಿಗೂ ಒಂದು ಸುಳ್ಳು ಹೇಳುವುದಿಲ್ಲ. ಯಾವ ವಿಷಯದಲ್ಲಿ ನಾನು ಸುಳ್ಳು ಹೇಳುವುದಿಲ್ಲ. ಬಿಳಿ ಇದ್ರೆ ಬಿಳಿ ಅಂತೇನೆ, ಕರಿ ಇದ್ರೆ ಕರಿ ಅಂತೇನೆ ಅಷ್ಟೇ. How many people were in a church? When you go to minister, some people will say, thousand people. I will say, no, 50, 30, 20. ನಾನು ಬಹಳ ಕಡೆ ಸೇವೆಗೆ ಹೋಗುವಾಗ ನಾವು ನೋಡ್ತೀವಿ, ಎಷ್ಟು ಜನ ಇದ್ದಾರೆ ನಿಮ್ಮ ಕಡೆ? ಸಾವಿರಾರು ಜನ ಇದ್ದಾರೆ ಅಂತ ಹೇಳ್ತಾರೆ. ನಾ ಹೇಳ್ತೇವೆ 50, 20, 30 ಅಷ್ಟೇ. Tell what it is. ಏನಿದೆ ಅದನ್ನ ಹೇಳ್ರಿ. Where from you have come? ಎಲ್ಲಿಂದ ನೀನು ಬಂದಿದ್ದೀಯಾ? Do you know the great footballer Ronaldo? Yeah. He's such a number one person in the world now. He says, I don't have food to eat when I was young. My mother, I love her so much because she worked and worked for us. Yesterday also he was saying, I'm searching for 3 persons, 3 girls over in that bakery. The nights they used to go and knock the door. At the back of the door they used to give them breads. Burger. Yes. ಸೊ ನಿಮ್ಗೆ ಗೊತ್ತೇ, ಒಂದು ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ ಅನ್ನುವಂಥನು ಇಡೀ ವಿಶ್ವದಲ್ಲಿ ಆತನು ನಂಬರ್ 1 ಪ್ರಸಿದ್ಧವಾದಂಥ ಒಂದು ಆಟಗಾರ. ಆದರೆ ಅವನು ಹೇಳ್ತಾ ಇದ್ದ, ನಾನು ಮುಂಚೆ ಚಿಕ್ಕವನಾಗಿದ್ದಾಗ ತಿನ್ಲಿಕ್ಕೂ ನನ್ನ ಹತ್ರ ಊಟ ಇರ್ತಿರ್ಲಿಲ್ಲ. ನನ್ನ ತಾಯಿ ನಾನು ಭಾಳ ಪ್ರೀತಿಸಿದೆ, ಯಾಕಂದ್ರೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಿ ನನ್ನನ್ನು ಬೆಳೆಸಿದ್ರು. ಮತ್ತು ಅವನು ಈಗೂ ಹೇಳ್ತಾ ಇದ್ದಾನೆ, ನಾನು ಹಸಿವೆಯಿಂದಿದ್ದಾಗ 3 ಹುಡುಗಿಯರು ಅವ್ರನ್ನೀಗೂ ನಾನು ಹುಡುಕ್ತಾ ಇದ್ದೇನೆ ಎಲ್ಲಿದ್ದಾರೆ ಅಂತ. ನಾನು ಹಸಿವೆಯಲ್ಲಿದ್ದಾಗ ಅವರು ಬೇಕರಿಯಲ್ಲಿ ಉಳಿದ ಸಂಜೆಗೆ ನನಗೆ ಬ್ರೆಡ್ ಅನ್ನು ತಂದು ಕೊಡ್ತಾ ಇದ್ರು ಎಂಬುದಾಗಿ. Such a great millionaire today. ಇವತ್ತು ಅವನು ಎಷ್ಟು ಕೋಟ್ಯಾಧಿಪತಿ, billions of dollars he owes. ಕೋಟಿ ಡಾಲರ್ಗಳು ಅವನ ಹತ್ರ ಇದೆ ಈಗ. He says that he was begging for bread. ಅವನು ಹೇಳ್ತಾ ಇದ್ದಾನೆ, ಒಂದು ರೊಟ್ಟಿಗಾಗಿ ಬ್ರೆಡ್ಗಾಗಿ ನಾನು ಭಿಕ್ಷೆ ಬಿಡ್ತಿದ್ದೆ. A true spirit of God. ನಿಜವಾಗಿ ಸತ್ಯದ ಆತ್ಮನು. Say hallelujah. Hallelujah. Say hallelujah. Hallelujah. Say hallelujah. Hallelujah. If you pray, say I pray. If you don't pray, say I didn't pray today. Sorry. I didn't read the Bible today. No, I have to read it. That's all. Don't say, oh, I read so much. God never likes it. Yes. The God who abides in you never speaks a lie. Yes. ಪ್ರಾಮಾಣಿಕವಾಗಿ ಹೇಳ್ರಿ, ಇವತ್ತು ನೀನು ಬೈಬಲ್ ಓದಿದ್ಯಾ ಅಂದ್ರೆ ಓದಿದ್ಯಾ ಅಂತ ಹೇಳ್ರಿ. ಪ್ರಾರ್ಥನೆ ಮಾಡಿದ್ರೆ ಮಾಡಿದ್ಯಾ ಅಂತ ಹೇಳ್ರಿ. ಸುಮ್ಮನೆ ಮಾಡದೇ ಇರುವಾಗ ನಾನು ಬಹಳ ಪ್ರಾರ್ಥನೆ ಮಾಡಿದೆ, ಬೈಬಲ್ ಓದ್ದೆ ಅಂತ ಹೇಳ್ಬೇಡ್ರಿ. ದೇವರು ನಿನ್ನ ಒಳಗಡೆ ಜೀವಿಸೋನು, ಅವನು ಎಂದಿಗೂ ಸುಳ್ಳನ್ನು ಇಷ್ಟಪಡೋದಿಲ್ಲ. Daniel chapter 1 verse 8 says, he made a consecration. Yes. He said, I will not defile my heart with the food of the king. Yes. ದಾನಿಯೇಲನ ಪುಸ್ತಕ 1:8ನೇ ಅಧ್ಯಾಯದಲ್ಲಿ ದಾನಿಯೇಲ್ ಒಂದು ಮಾತು ಹೇಳ್ತಾನೆ, ನನ್ನನ್ನು ನಾನು ಎಂದಿಗೂ ಅಶುದ್ಧ ಮಾಡಿಕೊಳ್ಳಲಾರೆ ಈ ರಾಜನ ಊಟವನ್ನು ತಿಂದು ಎಂಬುದಾಗಿ. It's a consecration. ನೋಡ್ರಿ, ಇದು ನಿಜವಾದ ಅವನ ಪ್ರತಿಷ್ಠೆ. And God will do it. You have to make it. ನೀವು ನಿಮ್ಮನ್ನು ಪ್ರತಿಷ್ಠೆ ಪಡಿಸ್ಕೊಳ್ಬೇಕು, ದೇವರು ಮಾಡ್ತಾನೆ. In Job 31:1, ಯೋಬನ ಪುಸ್ತಕ 31:1 ಹೇಳ್ತದೆ. Job says, ಯೋಬನ್ ಹೇಳ್ತಾನೆ, I made a covenant with my eyes. ನಾನು ನನ್ನ ಕಣ್ಣಿನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ. I will not see any woman. ನಾನು ಯಾವ ಸ್ತ್ರೀಯನ್ನು ನೋಡುವುದಿಲ್ಲ.
That is why he had one wife. ಅದಕ್ಕೋಸ್ಕರ ಅವನಿಗೆ ಒಂದೇ ಹೆಂಡತಿ ಇತ್ತು. And God was so particular that he will not take his wife because he had to give him one more. So God took everything, not his wife. ಅದಕ್ಕೋಸ್ಕರ ದೇವರು ಸಹ ಎಲ್ಲವನ್ನ ತಗೊಂಡ, ಮಕ್ಕಳನ್ನ, ಆಸ್ತಿಯನ್ನ ಎಲ್ಲವನ್ನ ತಗೊಂಡ. ಹೆಂಡತಿನ ತಗೊಳ್ಳಿಲ್ಲ. ಯಾಕೆ ಹೆಂಡತಿನ ತಗೊಂಡ್ರೆ ಮತ್ತೊಂದು ಹೆಂಡತಿ ಕೊಡ್ಬೇಕಾಗ್ತಿತ್ತಲ್ಲ. Make a covenant. ದೇವರುಚ್ಚಿಗೆ ಒಡಂಬಡಿಕೆ ಮಾಡ್ಕೊಡ್ರಿ. Don't look here and there. ಇಲ್ಲಿ ಅಲ್ಲಿ ನೋಡ್ತೆ ಕುಂತ್ಕೊಳ್ಬೇಡ್ರಿ. When fellow was telling in his debate, ಒಬ್ಬ ಡಿಬೇಟ್ ಅಲ್ಲಿ ಒಬ್ಬ ವ್ಯಕ್ತಿ ಹಿಂಗೆ ಹೇಳ್ತಾ ಇದ್ದಾನೆ, after I got engaged with a girl, nice beautiful profiles came to me. Should not we slap him? ನಾವು ಹೇಳ್ತಾ ಇದ್ದಾನೆ, ನಾನು ಒಂದು ಭಾರತ ದೇಶದ ಹುಡುಗಿ ಜೊತೆಗೆ ಮದುವೆ ಆದ ಮೇಲೆ ಮತ್ತೆ ಬಹಳ ಸುಂದರವಾದ ಹುಡುಗಿ ಪ್ರಪೋಸಲ್ಗಳು ನನಗೆ ಬಂತಂತೆ. He's not talking about you. Job again says in 27:3, I made a covenant with my lips. ಮತ್ತೆ ಯೋಬನು ಮುಂದಿನ ವಚನದಲ್ಲಿ ಹೇಳ್ತಾನೆ, ನನ್ನ ಬಾಯಿಯೊಟ್ಟಿಗೆ ನಾನು ಒಡಂಬಡಿಕೆ ಮಾಡಿಕೊಂಡೆ. I will not speak wicked. ನಾನು ಎಂದಿಗೂ ಕೆಟ್ಟದನ್ನ ಮಾತಾಡುವುದಿಲ್ಲ. There should be a confession. There should be a consecration. You should say, you want prophecies to operate in your mouth, not saying, "Hey, magane." Keep your mouth shut. Wash it by the blood. Yes. Fill it by the word of God. ಎಸ್. ಸೊ ಯೋಬನು ಹೇಳುವ ಹಾಗೆ ನಾವು ಕೂಡ ದೇವರುಚ್ಚಿಗೆ ಒಡಂಬಡಿಕೆ ಮಾಡಬೇಕು. ಯಾವ ಕೆಟ್ಟ ಮಾತುಗಳು ನನ್ನ ಬಾಯಿಂದ ನಾನು ಆಡುವುದಿಲ್ಲ ಎಂಬುದಾಗಿ. ನಿನ್ನ ಬಾಯಿ ಪ್ರವಾದನೆ ಬಾಯಿ ಆಗಬೇಕಾದ್ರೆ ಈ ರೀತಿಯದೆಲ್ಲ ಹೊಲಸು ಮಾತುಗಳನ್ನು ತೆಗೆದು ಆಮೇಲೆ ನಿನ್ನ ಬಾಯಿಯನ್ನು ನೀನು ಶುದ್ಧೀಕರಿಸಬೇಕು, ಯೇಸುವಿನ ರಕ್ತದಿಂದ ಶುದ್ಧೀಕರಿಸಬೇಕು ಎಂಬುದಾಗಿ. Psalmist says in 39:1, ಕೀರ್ತನೆಗಾರನು 39:1 ಹೇಳ್ತಾನೆ, I will not sin with my mouth. I will keep my mouth with bridle. ಆತನ ಹೇಳ್ತಾನೆ, ನನ್ನ ಬಾಯಿಂದ ಯಾವ ಪಾಪಗಳನ್ನು ನಾನು ಮಾಡುವುದಿಲ್ಲ, ನನ್ನ ಬಾಯಿಗೆ ನಾನು ಬೀಗವನ್ನು ಹಾಕೊಳ್ತೇನೆ ಎಂಬುದಾಗಿ. Every time I see a horse tied to its chariot, I always think it is tied with a bridle. ನಾವು ನೋಡ್ರಿ, ಕುದುರೆಗಳನ್ನು ನೀವು ನೋಡುವಾಗ ನೋಡ್ರಿ, ಕುದುರೆಗೆ ಒಂದು ಕಡಿವಾಣ ಹಾಕಿರ್ತಾರೆ. ಹಾಗೆ ಯಾವಾಗಲೂ ನಮ್ಮ ಬಾಯಿಗೆ ನಾವು ಕಡಿವಾಣ ಹಾಕೊಳ್ಬೇಕು. That is what psalmist says. ಅದೇ ಕೀರ್ತನೆಗಾರನ ಹೇಳ್ತಾ ಇರೋದು. I put bridle in my mouth. Read it, please. Read ನನ್ನ ಬಾಯಿಗೆ ನಾನು ಕಡಿವಾಣ ಹಾಕೊಂಡಿದ್ದೇನೆ. Read it. ಬಾಯಿಗೆ ಕುಕ್ಕೆ. Read it. ಮತ್ತೊಂದ್ಸರಿ ಓದ್ರಿ. Finish 3. ಮೂರನೇ ವಚನ ಮುಗಿಸಿದ ಮುಂದೆ. He was silent. He did not speak even good. ಬೆಂಕಿ ಹೆಂಗಂದು ಅಂದಿಸೆ. ಆಮೇಲೆ ಆಗ Amen. Amen. If you keep your mouth shut, ನಿನ್ನ ಬಾಯಿಗೆ put a bridle over it, ನಿನ್ನ ಬಾಯಿಗೆ ನೀನು ಕುಕ್ಕೆ ಹಾಕಿಕೊಂಡ್ರೆ the fire will flame out from your heart. ನಿನ್ನ ಹೃದಯದಿಂದ ಬೆಂಕಿ ಬರ್ತದೆ. Right? Correct? Fire will flame. ಬೆಂಕಿ ಉರಿತದೆ. Jesus. Thank you, Holy Spirit. If you keep your eyes away from sin, ನಿನ್ನ ಕಣ್ಣುಗಳನ್ನ ಪಾಪದಿಂದ ದೂರ ಇಡು. Flame will come out from the eyes. ನಿನ್ನ ಕಣ್ಣಿನ ಒಳಗಿಂದ ಬೆಂಕಿ ಪ್ರಜ್ವಲಿಸುತ್ತದೆ. People seeing you, they can see fire on your eyes. ಜನರು ನಿನ್ನ ಕಣ್ಣುಗಳು ನೋಡುವಾಗ ನಿನ್ನ ಕಣ್ಣಿನಲ್ಲಿ ಬೆಂಕಿ ಕಾಣಿಸ್ತದೆ. It's all we surrender and rest the Holy Spirit does. ಇದೆಲ್ಲವೂ ನೀವು ಒಪ್ಪಿಸಿಕೊಡುವ ಪವಿತ್ರಾತ್ಮನು ಮಾಡುವಂತ ಕೆಲಸ. ಶಕರ ತಿಲವ ಹತ ರಬೋ ಶಕ ರಥ ಲಗ ರಥ ಲತ ರಶನ್ ದಲಗುತು ಸಂಧ್ಯ ಕಲವ. Softly, softly, right? Holy Spirit, He will do it.
Then the Bible says, ಆಮೇಲೆ ಮುಂದೆ ಸತ್ಯವೇದ ಹೀಗೆ ನೋಡ್ತೇವೆ. thirdly, ಮೂರನೇ ಸಾಗಿ 1 Chronicles 29, 22, 25 says, the Bible, the anointing will make you great. ಒಂದು ಪೂರ್ವ ಕಾಲ ವೃತ್ತಾಂತ 29ನೇ ಅಧ್ಯಾಯ 22ನೇ ವಚನ ಮತ್ತೆ 23ನೇ ವಾಕ್ಯವನ್ನ ನಾವೀಗ ಓದಿಕೊಳ್ಳೋಣ. ಸೊ ವಾಟ್ ಇಟ್ ಸೇಸ್? It will make you great. ಅದು ನಿಮಗೆ ನಿಮ್ಮನ್ನ ಬಲಿಷ್ಠವಾಗಿ ಮಾಡ್ತದೆ. Big. It will make you big. ನಿಮ್ಮನ್ನು ದೊಡ್ಡದಾಗಿ ಮಾಡ್ತದೆ. 1 Chronicles 29, 22 and 25. Secondly, 2 Chronicles 1:1 says, God magnified Solomon and sanctified him. Exceedingly. Magnified him exceedingly. ಮತ್ತೆ ಎರಡು ಪೂರ್ವ ಕಾಲ ವೃತ್ತಾಂತ, 2 Chronicles 1:1. ಎರಡು ಪೂರ್ವ ಕಾಲ ವೃತ್ತಾಂತ ಒಂದು ನಾವು ನೋಡ್ತೇವೆ. ದೇವರು ಆತ್ಮನು ಸೊಲೊಮೋನನನ್ನ ಇನ್ನು ಹೆಚ್ಚಾಗಿ ಆತನನ್ನು ಆಶೀರ್ವದಿಸಿದನೆಂಬುದಾಗಿ ಮಹಿಮೆ ಪಡಿಸಿದನು. Genesis 41:40, the Bible says God made Joseph exceedingly great. He was next to in command from Pharaoh. ಆದಿಕಾಂಡ 41:40ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವರು ಯೋಸೇಫನನ್ನ ಎಲ್ಲರಿಗಿಂತ ಉನ್ನತವಾದಂತ ಸ್ಥಾನದಲ್ಲಿ ಆ ಫರೋಹನ ಸಂಸ್ಥಾನದಲ್ಲಿ ಇಟ್ಟನೆಂಬುದಾಗಿ ನಾವು ನೋಡ್ತೇವೆ. Why that? ಯಾಕೆ? Because he had a special spirit in him. ಯಾಕೆಂದ್ರೆ ಆತನಲ್ಲಿ ಒಂದು ವಿಶೇಷವಾದ ಆತ್ಮ ಇತ್ತು. God gave him a very special spirit. ಆತನಿಗೆ ವಿಶೇಷವಾದ ಆತ್ಮವನ್ನ ದೇವರು ಕೊಟ್ಟಿದ್ರು. Solomon had such a wisdom spirit. ಸೊಲೊಮೋನನಿಗೆ ಜ್ಞಾನವುಳ್ಳ ಆತ್ಮ ಇತ್ತು ಪ್ರಿಯರೇ. It is called spirit of wisdom. ಅದಕ್ಕೆ ಜ್ಞಾನದ ಆತ್ಮ ಅಂತ ಕರೀತೇವೆ. This anointing will make us great. ಆ ಅಭಿಷೇಕ ನಮ್ಮನ್ನ ಇನ್ನೂ ದೊಡ್ಡ ವ್ಯಕ್ತಿಯಾಗಿ ಮಾಡ್ತದೆ. In Esther 9:4, ಎಸ್ತರ್ 9:4 ನಾವು ನೋಡ್ತೇವೆ. 10:3, 10:3 the Bible says, ಸತ್ಯವೇದ ಹೇಳ್ತದೆ, the anointing made Mordecai the great personality. ಅಭಿಷೇಕವು ಮೊರ್ದೆಕೈನ ದೊಡ್ಡ ವ್ಯಕ್ತಿಯಾಗಿ ಮಾಡ್ತು. He was a slave. ಆತನೊಬ್ಬ ಗುಲಾಮನಾಗಿದ್ದ. He was a slave, beaten mercilessly, removed all the clothes. He was dragged from Jerusalem to Babylon. ಸೊ ಆತನು ಎಲ್ಲರಿಂದ ಬಟ್ಟೆನ ತೆಗೆದಾಕಿಸಿ ಜೆರುಸಲೇಮಿಂದ ಬಾಬೆಲಿನವರೆಗೂ ಓಡಿಸಿ ಅಟ್ಟಿಸಿ ಬಿಡದಂತ ವ್ಯಕ್ತಿಯಾಗಿದ್ದ ಪ್ರಿಯರೇ. What about Esther? ಎಸ್ತರ್ ಯಾರಾಗಿದ್ಲು? She was also dealt in the same way. ಅದೇ ರೀತಿಯಾಗಿ ಅವಳನ್ನು ಕೂಡ ಪರಿಗಣಿಸಲಾಗಿತ್ತು. Shame on them. ಅವರ ಮೇಲೆ ನಾಚಿಕೆ ಆಯ್ತು. That clothes were removed. ಅವರ ಬಟ್ಟೆ ಎಲ್ಲ ಕಳಿಸಿದ್ರು. But still God's spirit was upon them. ಆದ್ರೆ ದೇವರ ಆತ್ಮನು ಅವರ ಮೇಲೆ. The same place where they were beaten and abused, the same place God exalted them. ಯಾವ ಸ್ಥಳದಲ್ಲಿ ಅವರು ನಾಚಿಕೆ ಪಡಿಸಿದ್ರು ಅದೇ ಸ್ಥಳದಲ್ಲಿ ದೇವರು ಅವರನ್ನ ಮಹಿಮೆಯಾಗಿ God made her a queen. ದೇವರು ಎಸ್ತರ್ನ ರಾಣಿಯನ್ನಾಗಿ ಮಾಡಿದ. God made Mordecai the prime minister. ಮೊರ್ದೆಕೈನ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿದ. Oh, glorious. Yes, ಅದ್ಭುತ. Special anointing. ಇದು ವಿಶೇಷವಾದ ಅಭಿಷೇಕ. Youngsters and even elderly people, I encourage you, get filled with the spirit. ಇಲ್ಲಿರುವಂತ ಯವನಸ್ಥರೇ ಮತ್ತೆ ವಯಸ್ಸರೇ ನಿಮಗೆ ನಾನು ಹೇಳುವಂತದ್ದೇನೆಂದ್ರೆ ದೇವರ ಆತ್ಮನಿಂದ ತುಂಬಿಸಲ್ಪಡ್ರಿ. This anointing will exalt you. ದೇವರ ಅಭಿಷೇಕ ನಿಮ್ಮನ್ನ ಮೇಲೆ. The same place where people were looking down of you. ಯಾವ ಸ್ಥಳದಲ್ಲಿ ಜನರು ನಿಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೋ, where people did not respect you, ಯಾವ ಸ್ಥಳದಲ್ಲಿ ಜನರು ನಿನಗೆ ಗೌರವಿಸ್ತಾ ಇಲ್ವೋ, same place God will exalt you. ಅದೇ ಜಾಗದಲ್ಲಿ ನಿಮ್ಮನ್ನ ಮಹಿಮೆ ಪಡಿಸ್ತಾರೆ. Oh, thank you Holy Spirit. ಓ ದೇವರ ಆತ್ಮನಿಗೆ ಸ್ತೋತ್ರ. Thank you Holy Spirit. ದೇವರ ಆತ್ಮನಿಗೆ ಸ್ತೋತ್ರ. I can name hundreds and hundreds of people. ನಾವು 100 ಜನರ ಬಗ್ಗೆ ಹೆಸರು ಹೇಳಬಹುದು who have been exalted like this. ಈ ರೀತಿಯಾದ ಮಹಿಮೆಯಾಗಿ ದೇವರು. I am one among them. ನಾನು ಕೂಡ ಅದರಲ್ಲಿ ಒಬ್ಬನಾಗಿದ್ದೇನೆ. People spoke so badly. ಜನರು ಬಹಳ ಕೆಟ್ಟಾಗಿ ಮಾತಾಡ್ತಿದ್ರು. They said Mohan Singh became mad. ಅವ್ರು ಹೇಳ್ತಾರೆ ಮೋಹನ್ ಸಿಂಗ್ ಹುಚ್ಚನಾಗಿದ್ದಾನೆ. He left the job. ಕೆಲಸವನ್ನ ಬಿಟ್ಟಿದ್ದಾನೆ. Oh, he left everything. ಅವನು ಎಲ್ಲವನ್ನ ಬಿಟ್ಟಿದ್ದಾನೆ. I gave all the golds I had. ಎಲ್ಲ ನನಗಿರುವಂತ ಬಂಗಾರ ಕೊಟ್ಟು ಬಿಟ್ಟೆ. The diamonds I had. ಇದು ವಜ್ರಗಳನ್ನ ಕೊಟ್ಟೆ. And all the money that I had. ನನಗಿರುವಂತ ಹಣವನ್ನ ಕೊಟ್ಟೆ. My deposits I gave it. ಎಲ್ಲ ಡೆಪಾಸಿಟ್ ಮಾಡಿದ್ದನ್ನ ಕೊಟ್ಟೆ. I even tore all my certificates. ನಾನು ಎಲ್ಲ ಸರ್ಟಿಫಿಕೇಟ್ ಹರಿದು ಹಾಕಿದೆ. It's not because crazy, because God asked me personally to do it. Don't do it. You don't do it. ನೀವು ಮಾಡಬೇಡ್ರಿ, ಆದ್ರೆ ದೇವರು ಸ್ವತಃ ನನಗೆ ಹೇಳಿದ್ರಿಂದ ನಾನು ಅದನ್ನ ಮಾಡಿದೆ. You don't do it. ನೀವು ಅದನ್ನ ಮಾಡಕ್ ಹೋಗ್ಬೇಡ್ರಿ. Please don't do it. ದಯಮಾಡಿ ಮಾಡಬೇಡಿ. Oh, if I do that, then the devils will come. No, don't think that.
Devils will not come. You will become a devil. Unless God says, don't do it. ದೇವರು ಹೇಳೋ ತನಕ ಯಾರು ಏನು ಮಾಡಬೇಡ್ರಿ. ಒಂದ್ ವೇಳೆ ಹಂಗೆ ಮಾಡಿದ್ರೆ ನೀವು ದೆವ್ವಗಳಾಗ್ಬಿಡ್ತೀರಿ. Okay. ಎಸ್, God's spirit will exalt you. ದೇವರ ಆತ್ಮನು. Daniel was one among them. ದಾನಿಯೇಲನು ಕೂಡ ಒಬ್ಬ ವ್ಯಕ್ತಿ. Shadrach, Meshach, Abednego. ಶದ್ರಕ್, ಮೇಷಕ್, ಅಬೇದ್ನೆಗೋದು All slaves. ಎಲ್ಲರೂ ಗುಲಾಮರು. Slaves. ಎಲ್ಲರೂ ಗುಲಾಮರು. But what happened? ಆದ್ರೆ ಏನಾಯ್ತು? Daniel had such a sweet spirit upon him. ಆದ್ರೆ ನೋಡ್ರಿ, ದಾನಿಯೇಲನಿಗೆ ಬಹಳ ಮಧುರವಾದ ದೇವರಾತ್ಮನಿತ್ತು. Even the lions could not touch him. ನೋಡ್ರಿ, ಸಿಂಹಗಳು ಸಹ ಅವನನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ. The king could not sleep the whole night. ನಾವು ನೋಡ್ತೇವೆ, ರಾಜನಿಗೆ ರಾತ್ರಿ ನಿದ್ರೆ ಬರಲಿಲ್ಲ. He went and screamed in the early morning, "Oh Daniel, the servant of the Almighty God." ನೋಡ್ರಿ, ಇಡೀ ರಾತ್ರಿ ಮಲಗಲಿಕ್ಕೆ ಆಗಲಿಲ್ಲ. ಆದ್ರೆ ದಾನಿಯೇಲನಿಗೆ ರಾಜನ ಬೆಳಗ್ಗೆ ಹೋಗಿ, ಓ ದೇವರ ಸೇವಕನೇ ದಾನಿಯೇಲ ಎಲ್ಲಿದ್ದೀ ಅಂತ ಕೂಗ್ತಾನೆ. Who says? ಯಾರು ಹೇಳಿದ್ರು? A mighty king. ಒಬ್ಬ ಬಲಿಷ್ಠ ಅರಸನ್ ಹೇಳ್ತಾ ಇದ್ದಾನೆ. Not an ordinary king. ಯಾರೊಬ್ಬ ಸಾಧಾರಣ He ವ್ಯಕ್ತಿ. ruled many nations. ಯಾಕಂದ್ರೆ ಆತನು ಬಹಳ ರಾಜ್ಯಗಳನ್ನು ಆಳಿದವನು. The anointing is so special. ಯಾಕೆ ಅಭಿಷೇಕ ಬಹಳ ವಿಶೇಷವಾಗಿದೆ ಪ್ರಿಯ. The heaven knows you, know. ಪರಲೋಕಕ್ಕೆ ನಿಮ್ಮ ಬಗ್ಗೆ ಗೊತ್ತಾ? ಗೊತ್ತು. Heaven knows you by name. ನಿಮ್ಮ ಹೆಸರುಗಳು ಪರಲೋಕಕ್ಕೆ ಗೊತ್ತು. If you are anointed, ನೀವು ಅಭಿಷೇಕ ಹೊಂದಿದವರಾಗಿ, heaven knows you. ಪರಲೋಕಕ್ಕೆ ನಿಮಗೆ ಹೆಸರು The ಗೊತ್ತು. anointing is removed from you. ಒಂದು ವೇಳೆ ಅಭಿಷೇಕ ನಿಮ್ಮಿಂದ ತೆಗೆದು ಹಾಕಿದ್ರೆ The heaven doesn't know you. ಪರಲೋಕಕ್ಕೆ ನೀನು ಯಾರಂತ ಗೊತ್ತಾಗ. You know, David was saying, as if Saul was not anointed, he is slain like this. As if Saul was not anointed. Why? Heaven didn't care for him. ನಾವು ನೋಡ್ತೇವೆ, ದಾವೀದನು ಸೌಲನ ಬಗ್ಗೆ ಹೇಳ್ತಾನೆ, ಸೌಲನು ಅಭಿಷಕ್ತನಾಗಿದ್ನಲ್ವೋ, ಈಗ ಅಭಿಷೇಕ ಇಲ್ಲದವನಾಗಿ ಸತ್ತಿದ್ದಾನೆ. ಯಾಕೆ? ಪರಲೋಕಕ್ಕೆ ಈಗ ಅವನು ಗುರುತಿಲ್ಲ. You know, Jesus was saying, ಯೇಸು ಏನ್ ಹೇಳ್ತಿದ್ರು ಗೊತ್ತಾ? I know you not. ನೀವು ಯಾರಂತ ನಂಗೆ ಗೊತ್ತೇ ಇಲ್ಲ. Lord, you don't know me. ದೇವರೇ, ನೀವು ನಂಗೆ ಯಾರಂತ ಗೊತ್ತಿಲ್ವಾ? Wonders were happening. ನಾನು ಅದ್ಭುತಗಳು ಮಾಡಿದೆ. Blinds were healed. ಆ ಕುಡ್ರಿ ಕಣ್ಣು ಬಂದು, Crippled were walking. ಕುಂಟ್ರು ನಡೆದ್ರು, Deaf were hearing. ಆ ಕಿವುಡ್ರಿಗೆ, Dumb were speaking. ಮೂಕರಿಗೆ ಬಾಯಿ ಬಂತು. Wondrous things were happening. ಬಹಳ ಅದ್ಭುತ ಕಾರ್ಯಗಳು ನಡೆದು. I performed so many miracles. ಎಷ್ಟು ಅದ್ಭುತಗಳು ನಾನು ಮಾಡಿದೆ. The Lord said, ಕರ್ತನ ಹೇಳ್ತಾನೆ, I don't know you. ನೀನು ಯಾರಂತ ನಂಗೆ ಗೊತ್ತೇ ಇಲ್ಲ. God will not know us unless we are anointed. ನೋಡ್ರಿ, ನಮ್ಮ ಮೇಲೆ ಅಭಿಷೇಕ ಇಲ್ಲ ಆದ್ರೆ ದೇವರಿಗೂ ಕೂಡ ನಾವು ಯಾರಂತ ಗೊತ್ತಾಗಲ್ಲ. Many years ago I was thinking, why the Lord said a lie? ಯಾಕೆ ದೇವರೇನು ಸುಳ್ಳು ಹೇಳ್ತಾರಾ ಅಂತ ಅನಿಸ್ಕೊಂಡೆ ನಾನು. He is a servant of God. ಅವರೆಲ್ಲ ದೇವ ಸೇವಕರಲ್ಲ. God used him. ಅವ್ರಿಗೆಲ್ಲ ದೇವರ ಜ್ಞಾನ. How can he say that he don't know you? ಹೆಂಗೆ ದೇವರು ಹೇಳ್ತಾನೆ ನೀನು ನಂಗೆ ಗೊತ್ತೇ ಇಲ್ಲ ಅಂತ? When you lose the anointing, ಯಾವಾಗ ನೀವು ಅಭಿಷೇಕವನ್ನ you ಕಳ್ಕೊಳ್ತೀರಿ, lose God. ನೀವು ದೇವರನ್ನೇ ಕಳ್ಕೊಳ್ತೀರಿ. In the mind of God you are not there, ದೇವರ ಮನಸ್ಸಿನಲ್ಲಿ ನೀನು ಇಲ್ಲ. because he is God. ಯಾಕಂದ್ರೆ ಆತನ ದೇವರಾಗಿದ್ದಾನೆ. Hello. Able to follow me or I am going very deep? ನಮ್ಮನ್ನ ಹಿಂಬಾಲಿಸ್ತಾ ಇದ್ದೀರಾ ಅಥವಾ ಬಹಳ ಆಳವಾಗಿ ಹೋಗ್ತಾ ಇದೀವಾ? God knows us. ದೇವರಿಗೆ ನಮ್ಮ ಬಗ್ಗೆ ಗೊತ್ತಿದೆ. You stop, man. He's my enemy. Point number 4. ನಾಲ್ಕನೇ ಅಂಶ, 2 Timothy chapter 1 verse 7 says, God gives us a spirit of strength and power. ಓಕೆ, 2 ತಿಮೋತಿ 1 ಹೇಳ್ತದೆ, ದೇವರು ಕೊಟ್ಟಂತ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮ. What you get? ಏನ್ ನಿಮಗೆ ಸಿಗ್ತದ್ರಿ? Might. ಬಲದ ಆತ್ಮ. Isaiah 11:2 says like that. Isaiah 11:2 says like that. ಏಷಯ 11:2 ಹೀಗೆ ಹೇಳ್ತದೆ. 1 Samuel 17:45 says, 1 ಸಮುವೇಲ 17 God had the might and power to slay Goliath. 45ನೇ ವಚನ ಹೇಳ್ತದೆ, ಗೊಲಿಯಾತನನ್ನು ಸಾಯಿಸುವುದಕ್ಕಾಗಿ ದೇವರಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ. 1 Samuel 17:11 says, everybody panicked. The whole Israel were panicked before this fellow. 1 ಸಮುವೇಲ 17:11 ಹೇಳ್ತದೆ, ಇಡೀ ಇಸ್ರಾಯೇಲ್ ಅವರು ಗೋಲಿಯಾತನನ್ನು ನೋಡಿ ನಡುಗ್ತಾ ಇದ್ರು ಎಂಬುದಾಗಿ. But David did not panic. ಆದ್ರೆ ದಾವೀದನು ಭಯ ಪಡ್ಲಿಲ್ಲ. Why? ಯಾಕೆ?
That is the Spirit. ಯಾಕೆ ಅದೇ ಆತ್ಮ ರೀ, Spirit of God. ದೇವರ ಆತ್ಮ. You need not panic anything. ನೀವು ಹೆದರೋ ಅವಶ್ಯಕತೆ ಇಲ್ಲ ರೀ. No. ಈಗ When you have the Spirit of God, ನಿಮಗೆ ದೇವರ ಆತ್ಮನು ಇರುವುದಾದ್ರೆ Spirit of fear will never touch us. ಭಯದ ಆತ್ಮ ನಿಮ್ಮನ್ನು ಮುಟ್ಟುವುದಿಲ್ಲ. If you have fear, ನಿಮಗೆ ಭಯ ಇದೆಯಾ? that means the spirit of fear is troubling you. ಅದರ ಅರ್ಥ ಭಯದ ಆತ್ಮ ನಿಮ್ಮನ್ನ ಪೀಡಿಸ್ತಾ ಇದೆ. Understood? ಅರ್ಥ ಆಯ್ತಾ? Fear on anything will trouble you. ಯಾವುದೇ ವಿಷಯಕ್ಕಾಗಿ ಭಯ ಇರುವುದಾದ್ರೆ ಅದು ನಿಮ್ಮನ್ನು ಪೀಡಿಸ್ತದೆ. That's why I said, don't worry, you are under the kingdom. ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದೆ, ನೀವು ಚಿಂತೆ ಮಾಡಬೇಡ್ರಿ, ನೀವು ದೇವರ ರಾಜ್ಯದಲ್ಲಿದ್ದೀರಿ. He went after a lion. ಅವನು First Samuel 17 chapter 34 and 36. Nodri. He went after a lion and Yes. tore apart. Went No. after a bear and killed it. 1 ಸಾಮುವೇಲ 17:34 ನೋಡ್ರಿ, ಅವನು ಹೇಳ್ತಾನೆ, ನಾನು ಸಿಂಹಗಳಿಂದ ಅಟ್ಟಿ ಸಿಂಹಗಳ ಬಾಯನ್ನು ಸೆಳೆದೆ, ಕರಡಿಗಳನ್ನು ಅಟ್ಟಿ ಕರಡಿಗಳನ್ನು ಕೊಂದೆ ಎಂಬುದಾಗಿ ಹೇಳ್ತಾನೆ. Who? ಯಾರೇ? Ordinary shepherd boy. ಕೇವಲ ಒಬ್ಬ ಕುರಿ ಕಾಯುವಂತ ಕುರುಬ. He was panic. ಅವನು ಭಯದಿಲ್ಲ. The brothers were afraid of him. ಆದ್ರೆ ಅವನ ಸಹೋದರಿಗೆ ಭಯ ಇದೆ. Father was afraid of him. ಅವ್ರ ತಂದೆ ಭಯ ಪಡ್ತಾ ಇದ್ದಾನೆ. They gave him some sheep and asked him to mind it. Sheep. And they asked him to mind it. He did not send him to the... Yes. Okay. ಅವರು ಕುರಿ ಕಾಯಿ ಅಂತ ಕಳಿಸಿದ್ರು ಅಷ್ಟೇ, ಅವನಿಗೆ ಅಲ್ಲಿ ಹೋಗಿ ಇದ್ ಮಾಡಂತೆ ಕಳಿಸಿಲ್ಲ ಅವನಿಗೆ. He did not send him to the bar. ಓಕೆ, ಅವನಿಗೆ ಯುದ್ಧಕ್ಕೆ ಕಳಿಸಿಲ್ಲ ಅವರು. He was scared. This fellow will not do anything. ಅವ್ರು ಹೇಳಿದ್ರು, ಇವ್ ಮನುಷ್ಯಗೆ ಏನು ಆಗೋದಿಲ್ಲ. Always the last fellow will be the least fellow. ಯಾವಾಗ ತಿಳ್ಕೊಡ್ರಿ, ಕೊನೆ ಮನುಷ್ಯ ಯಾವಾಗಲೂ ಯಾರಿ ಗಣನೆಗೆ ಬಾರದವನಾಗಿರ್ತಾನೆ. They will be the father's friend. They will eat and sleep, go around the city. ಅವ್ರ ಏನ್ ಕೆಲಸ ಅಂದ್ರೆ ಅಪ್ಪನ ಸ್ನೇಹಿತರಾಗಿರ್ತಾರೆ, ತಿನ್ನೋದು ಊರ ಸುತ್ತಾಡೋದು ಅಷ್ಟೇ ಅವ್ರ ಕೆಲಸ But ಆಗಿರ್ತದೆ. David was not even that. ಆದ್ರೆ ದಾವಿದನ ಅದು Even ಆಗಿರ್ಲಿಲ್ಲ. father did not mind him at all. ಅವ್ರ ದಾವಿದನ ಅಪ್ಪ ಅವನ ಬಗ್ಗೆ ಚಿಂತನೆ ಮಾಡ್ತಿರ್ಲಿಲ್ಲ. It's a big story. ಅದು ದೊಡ್ಡ ಕಥೆ ಇದೆ. But yet, ಇಲ್ಲ ಅವ್ನು ನೋಡ್ರಿ, God was with him. ದೇವರು ಅವನ ಸಂಗಡ ಇದ್ದ. 1 Samuel 16:13 said God was with him. 1 ಸಾಮುವೇಲ 16 ನಾವು ನೋಡ್ತೇವೆ, ದೇವರು ಅವನ ಸಂಗಡ ಇದ್ದನು. 2 Samuel 2:4 says. 2 ಸಾಮುವೇಲ 2:4 ಹೇಳ್ತದೆ. 2 Samuel 5:3 says. 2 ಸಾಮುವೇಲ 5:3 ಹೇಳ್ತದೆ. God anointed him to be the king. ನಾವು ನೋಡ್ತೇವೆ, ದೇವರ ಅರಸನನ್ನು ಅಭಿಷೇಕಿಸಿದನು ಎಂಬುದಾಗಿ. All anointing. ಇದೆಲ್ಲವ ಅಭಿಷೇಕ. Anointing. ಅಭಿಷೇಕ. It is called kingly anointing. ಇದಕ್ಕೆ ನಾವು ಅರಸನ ಅಭಿಷೇಕ. There is prophetical anointing. ಅಲ್ಲಿ ಪ್ರವಾದನ ಅಭಿಷೇಕ ಇದೆ. There is evangelical anointing. ಅಲ್ಲಿ ನಾವು ಸುವಾರ್ತೆ ಅಭಿಷೇಕ ಇದೆ. There are so many anointing. There are ಬಹಳಷ್ಟು ಅಭಿಷೇಕಗಳು What ಇದ್ದಾವೆ. anointing you want? Ask God today. ನಿನಗೆ ಯಾವ ಅಭಿಷೇಕ ಬೇಕು ಅದನ್ನ ದೇವರಿಗೆ ಇವತ್ತು ಕೇಳು. Don't keep quiet. ಸುಮ್ಮನೆ ಕೂತ್ಕೊಳ್ಬೇಡ. Watching here. ಅವರನ್ನ ಇವರು ನೋಡ್ತಾ ಕೂತ್ಕೊಳ್ಬೇಡ. You ask, you will receive. ನೀನು ಕೇಳಿದ್ರೆ ನೀನು ಹೊಂದ್ಕೊಳ್ತೀಯ. You seek, you will find. ನೀವು ಹುಡುಕಿದ್ರೆ ಸಿಗ್ತದೆ. Otherwise you won't get it. ಅಲ್ಲ ಅಂದ್ರೆ ನಿಮಗೆ ಏನು ಸಿಗುದಿಲ್ಲ. Only salvation God comes to give you. ದೇವರು ಕೇವಲ ರಕ್ಷಣೆ ಕೊಡ್ಲಿಕ್ಕೆ ಬಂದಿದ್ದಾರೆ ಅಷ್ಟೇ. For rest you have to seek after him. ಆದ್ರೆ ಉಳಿದಿದ್ದೆಲ್ಲವೂ ನೀನು ಹುಡುಕಬೇಕು. Hallelujah. Hallelujah. You have to seek and seek and seek. ನೀನು ಹುಡುಕಬೇಕು. The kingdom of God is like that. ದೇವರ ರಾಜ್ಯ ಹಂಗೆ ಇದೆ ರೀ. You have to wrestle. ನೀನು ಹೋರಾಡಬೇಕ್ರಿ. Bible says only like that. ಸತ್ಯವೇದ ಹಂಗೆ You ಹೇಳ್ತದೆ. wrestle. ನೀನು ಹೋರಾಡು. And God will grant it to you. ದೇವರು ನಿನಗೆ ಒದಗಿಸಿ ಕೊಡ್ತಾನೆ. For this anointing. ಈ ಅಭಿಷೇಕಕ್ಕಾಗಿ. Because I know I am anointed at the age of 15. ನಮಗೆ ಗೊತ್ತಿದೆ, ಯಾಕಂದ್ರೆ 15 ವರ್ಷದವನಾದಾಗ ನನಗೆ ಅಭಿಷೇಕ ಬಂತು. But ಆದ್ರೆ with that anointing I can do nothing. ಆ ಅಭಿಷೇಕದಿಂದ ನನಗೆ ಏನು ಮಾಡಕ್ಕಾಗ್ಲಿಲ್ಲ. I am telling you. ನಿಮಗೆ ನಾನು ಹೇಳ್ತಾ ಇದ್ದೇನೆ. 1 John 2:27. It comes to teach us. It comes to make us fresh and know things about God. 1 ಯೋಹಾನ 2:27 ನಮಗೆ ಹೇಳಿಕೊಡ್ತು ಏನಂದ್ರೆ, ಆ ಅಭಿಷೇಕ ಬಂದಿದ್ದೇ ನಮಗೆ ಉಪದೇಶ ಮಾಡುವುದಕ್ಕಾಗಿ, ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿ. And that anointing abides in us. ಆ ಅಭಿಷೇಕ ನಮ್ಮಲ್ಲಿ ನೆಲೆಗೊಳ್ಳುತ್ತದೆ. But the second anointing, ಆದ್ರೆ ಎರಡನೇ ಅಭಿಷೇಕ, this is power. ಅದು ಬಲದ ಆತ್ಮ. This is glorious power. ಅದು ಅದ್ಭುತವಾದಂತಹ ಶಕ್ತಿ. When this comes, ಇದು ಬಂದ್ರೆ does the rest. ಎಲ್ಲವನ್ನ ಅದೇ ಮಾಡ್ತದೆ. I know when it comes. ನಂಗೆ ಗೊತ್ತಿದೆ ಅದು ಯಾವಾಗ ಬರ್ತದೆ. I know when he comes. ಅದು ನಂಗೆ ಗೊತ್ತಿದೆ ಅವ್ರು ಯಾವಾಗ The ಬರ್ತಾರೆ. Bible says in Acts 1:8. ಅಪೊಸ್ತಲರ ಕೃತ್ಯ 1:8 ಹೇಳ್ತದೆ. Lord said, go and tarry.
until you receive the Holy Spirit. ಎಸ್ Who will give you power. ಎಸ್ ಪವಿತ್ರಾತ್ಮನು ಬರುವ ತನಕ ಹೋಗಿ ಕಾಯಿರಿ, ಆತನು ಬಂದ ಮೇಲೆ ನೀವು ಬಲವನ್ನು ಹೊಂದಿಕೊಳ್ಳುವಿರಿ ಅಂತ Luke 24:49 says. ಲೂಕ್ 2:49 24:49. 24:49 24:49 ಹೇಳ್ತದೆ. Go and wait in Jerusalem. ಯೆರೂಸಲೇಮಿನಲ್ಲಿ ಹೋಗಿ ಕಾಯಿರಿ. It is God, Jesus himself said that. ಯೇಸು ಕ್ರಿಸ್ತನು ತಾವೇ ಹೇಳಿದ್ದು ಮಾತ್ರ ಇವು. Luke 12:49. ಲೂಕ 12:49 He said, "Oh, I have come to put fire." ನಾನು ಬಂದಿದ್ದೆ ಬೆಂಕಿ ಹಚ್ಚಲಿಕ್ಕೆ. What is that? ಅರ್ಥ Power. ಅರ್ಥ ಏನಂದ್ರೆ ಶಕ್ತಿ. Oh, I have to wait till that day. ನಾನು ಆ ದಿನದವರೆಗೂ ಕಾಯಬೇಕು. What is that day? ಯಾವ ದಿನ? Jesus has to walk through the valley of death on Yes. the cross. Yes. He died, rose up again on the third day. Then this anointing came upon all his people. ನಾವು ನೋಡ್ತೀವಿ ಯಾವ ದಿನ ಯೇಸು ಗೋಲ್ಗೊತ್ತಾ ದಾರಿಯಲ್ಲಿ ಹೋಗಿ ಶಿಲುಬೆ ಮೇಲೆ ಸತ್ತು ಮೂರನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದ ಮೇಲೆ ಎಲ್ಲರ ಮೇಲೆ ಅಭಿಷೇಕ ಬಂತು. Joel 2:28-29. ಯೋವೆಲ 2:28-29 ಹೇಳ್ತದೆ. Acts 2:17 and 18. Acts 2:17 ಹೇಳ್ತದೆ. What it says? ಏನ್ ಹೇಳ್ತದೆ? On that day, ಆ the ದಿನಗಳಲ್ಲಿ Lord will pour out his spirit upon all flesh. ಎಲ್ಲ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. All. ಎಲ್ಲರ ಮೇಲೆ. That is why today even Muslims receive, Hindus receive, atheists receive. Yes. Everybody, it's called flesh. ಅದಕ್ಕೋಸ್ಕರ ಇವತ್ತು ಹಿಂದೂಗಳು, ಕ್ರೈಸ್ತರು, ಮುಸ್ಲಿಮರು, ಏಥಿಸ್ಟು ಎಲ್ಲರೂ ಇವತ್ತು ಅಭಿಷೇಕವನ್ನು ಹೊಂದಿಕೊಳ್ತಾ ಇದ್ದಾರೆ. They waited. ಅವರು ಕಾಯ್ದರು. 120 people waited in the upper room. 120 ಜನರು ಮೇಲಂತಸ್ತಿನ ಮನೆಯಲ್ಲಿ ಕಾಯ್ತಾ ಇದ್ದಾರೆ. The Holy Spirit descended upon them ಪವಿತ್ರಾತ್ಮನವರ ಮೇಲೆ ಇಳಿದನು. with such a might and power. ಅದು ಬಹುಳ ಅದ್ಭುತವಾದ In the ಶಕ್ತಿಯಾಗಿತ್ತು. form of tongue with fire. ನಾವು ನೋಡುತ್ತೇವೆ ನಾಲಿಗೆನ ವಿಂಗಡಿಸುವ ರೀತಿ. From that day on, ಆ ದಿನದಿಂದ they were shaking the nations. ಅವರು ಲೋಕವನ್ನು ಅಲ್ಲೋಲ ಕಲ್ಲೋಲ Kings ಮಾಡಿದ್ರು. and the kingdom were afraid of them. ರಾಜರು ಅರಸರು ಅವರನ್ನ ನೋಡಿ ಭಯಪಟ್ರು. They were not afraid. ಅವರು ಹೆದರ್ಲಿಲ್ರಿ. You know, Peter and his wife were imprisoned. ನಾವು ನೋಡಿದೆ ಪೇತ್ರನ ಅವ್ರ ಕುಟುಂಬದವರು ಎಲ್ಲಿ ಜೈಲಲ್ಲಿದ್ರು. Wife. ಅವ್ರ ಹೆಂಡತಿ ಜೈಲಲ್ಲಿದ್ರು. They were beaten mercilessly. ಅವರನ್ನ ಕರುಣೆ ಇಲ್ಲದೆ ಹೊಡೆದ್ರು. They told Peter, if you deny Jesus, we will spare your wife. Otherwise, we will nail her on the cross. ನೀನು ಯೇಸುವನ್ನ ಹಲ್ಲುಗಳಿದ್ರೆ ನಿನ್ನ ಹೆಂಡತಿಯನ್ನು ಬಿಡ್ತೇವೆ, ಇಲ್ಲ ಅಂದ್ರೆ ಅವಳನ್ನು ಕೂಡ ಶಿಲುಬೆಗೆ ಹಾಕ್ತೇವೆ ಅಂತ ಹೇಳಿದ್ರು. He heard a voice. ಅವನಿಗೆ ಒಂದು ಶಬ್ದ ಕೇಳಿಸ್ಕೊಂಡ. It was his wife. ಅದು ಆತನ ಹೆಂಡತಿ ಶಬ್ದ. She was screaming. ಅವಳು ಕಿರಿಸ್ತಾ ಇದ್ದಾಳೆ. She said, Peter, ಅವಳು ಹೇಳ್ತಾಳೆ, ಪೇತ್ರನೇ, don't deny Jesus who Yes. carried the cross for us. ಯೇಸುವನ್ನ ಯಾವುದೇ ಕಾರಣಕ್ಕೂ ಹಲ್ಲುಗೊಳಿಬೇಡ, ನನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ, We were the witnesses. ನಾವು ಸಾಕ್ಷಿಗಳಾಗಿದ್ದೇವೆ. We know how he was bruised. ಅವನು ನಮಗೆ ಗೊತ್ತಿದೆ ಅವನು ಹೆಂಗಿದ್ದಾನೆ ಎಂಬುದಾಗಿ. We know how he was beaten. ಅವನಿಗೆ ಎಷ್ಟು ಹೊಡೆದ್ರು ಅಂತ ನಮ್ಗೆ How ಗೊತ್ತಿದೆ. he was dragged on the streets of Jerusalem. ಅವನನ್ನ ಯೆರೂಸಲೇಮಿಗೆ ಹೆಂಗೆ ಎಳ್ಕೊಂಡ್ರು ನಮ್ಗೆ ಗೊತ್ತಿದೆ. He was nailed on the cross. ಆತನ ಶಿಲುಬೆ ಮೇಲೆ ಮೊಳೆ ಹೊಡೆದ್ರು. He hung on the cross. ಅದು ಶಿಲುಬೆಗೆ ತೂಗ ಹಾಕಿದ್ರು. He was hung naked. ಅವನನ್ನ ಬೆತ್ತಲೆಯಾಗಿ ತೂಗ ಹಾಕಿದ್ರು. He died on the cross. ಈ ಶಿಲುಬೆ ಮೇಲೆ ಆತನ ಸತ್ತನು. And it is that Jesus who gave us this life. ಆ ಯೇಸು ನಮಗೆ ಜೀವ ಕೊಟ್ಟಿದ್ದಾನೆ. Don't deny him. ಯೇಸುವನ್ನ ಅಲ್ಲಗಳೆಬೇಡ್ರಿ. The Bible says ಸತ್ಯವೇದ ಹೇಳ್ತದೆ, Jesus ಯೇಸು loved Peter. ಪೇತ್ರನನ್ನು ತುಂಬಾ ಪ್ರೀತಿಸಿದರು. He asked him, do you love me? ಪೇತ್ರನ ಕೇಳಿದ್ರೆ, ಪೇತ್ರ ನನ್ನನ್ನು ಪ್ರೀತಿಸ್ತೀಯಾ? Then mind my sheep. ಹಾಗಾದ್ರೆ ನಾನು ಕುರಿಗಳನ್ನ ಕಾಯಿ. Peter said, all right, ಪೇತ್ರ ಹೇಳ್ದ, ಓಕೆ, I will not deny. ನಾನೇ ನನ್ನ ಅಲ್ಲಗಳೆಯುವುದಿಲ್ಲ. She was hanged, nailed on the cross. ನೋಡ್ರಿ, ಪೇತ್ರನ ಹೆಂಡತಿಗೆ ಶಿಲುಬೆಗೆ ಹಾಕಿದ್ರಿ, Without ಬೆತ್ತಲೆ clothes, ಎಲ್ಲ ಬಟ್ಟೆಯನ್ನು ಬಿಚ್ಚಿದ್ರಿ, she was nailed. ಅವಳನ್ನ ಬೆಚ್ಚಿ. He saw in his own eyes ಪೇತ್ರನ್ ತನ್ನ ಕಣ್ಣಾರೆ how ನೋಡಿ, she screamed till the last breath she breathed. ಆತನು ಅವಳು ಕಿರುಚಿ ತನ್ನ ಕೊನೆ ಉಸಿರುವರೆಗೂ ಎಷ್ಟು ನೋವಿನಿಂದ ಕಿರಿಸ್ತಾ ಇದ್ದಳು ಅದನ್ನ ನೋಡ್ದ. She died. ಅವಳು ಸತ್ಲು. Then they said, now it is your turn, Peter. ಯಾವಾಗ ಹೇಳಿದ್ರು, ಪೇತ್ರನ ಈಗ ನಿನ್ನ ಸಮಯ. Peter said, ಪೇತ್ರನ very ಹೇಳ್ದ, nice. Don't nail me like how my master died. ಅವನು ಹೇಳ್ದ, ನನ್ನ
ಒಡೆಯನು ಹೇಗೆ ಶಿಲುಬೆ ಮೇಲೆ ಸತ್ತನು ಹಾಗೆ ನನ್ನನ್ನು ಹಾಕಬೇಡ ಅಂತ ಹೇಳಿದ. You nailed me upside down. ನನ್ನನ್ನು ಉಲ್ಟಾ ಹಾಕ್ರಿ ಅಂತ ಹೇಳಿದ. I'm not worthy to die like my master. ನನ್ನ ಒಡೆಯನ ಹಾಗೆ ಆ ಸಾಯುವುದಕ್ಕೆ ನಾನು ಯೋಗ್ಯನಲ್ಲ. So they nailed him upside down. ಅವನನ್ನ ಪೇತ್ರನ ತಲೆ ಕೆಳಗಾಗಿ ಶಿಲುಬೆಗೆ ಹಾಕಿದರು. Till his last breath. ಅವನ ಕೊನೆಯ ಉಸಿರು. He was talking about Jesus. ಆತನು ಯೇಸುಗಾಗಿ ಜೀವಿಸಿದ ಪ್ರಿಯರೇ. The Holy Spirit will make you to live for Jesus. ಪವಿತ್ರಾತ್ಮನು ನಿಮ್ಮ ಮೇಲಿರುವಾಗ ಕರ್ತನಿಗಾಗಿ ಜೀವಿಸುವಂಗೆ ಮಾಡ್ತಾರೆ. Holy Spirit will make you to die for Jesus. ಪವಿತ್ರಾತ್ಮನು ನಿನ್ನ ಕರ್ತನಿಗೋಸ್ಕರ ಸಾಯುವ ಹಾಗೆ The ಮಾಡ್ತಾರೆ. suffering of this world is nothing, my friends. ನಾನು ಹೇಳ್ತೀನಿ, ಲೋಕದಲ್ಲಿ ಕಷ್ಟಪಡೋದು ಏನು ಅಲ್ಲ ಪ್ರಿಯರೇ. You have a greater world. ನಿಮಗೆ ಇದಕ್ಕಿಂತ ದೊಡ್ಡ You have a ಜಗತ್ತಿದೆ, greater life. ಇದಕ್ಕಿಂತ ಒಳ್ಳೆ ದೊಡ್ಡ You ಜೀವಿತ are going ಇದೆ. to walk in the streets of gold. ನೀವು ಬಂಗಾರದ ಬೀದಿಯಲ್ಲಿ There is a ನಡೆಯುವ, mighty mansion built for you. ನಿಮಗೋಸ್ಕರ ಒಂದು There you can see the ದೊಡ್ಡ ದೇವಾಲಯ ಕಟ್ಟಿ- Redeemer. There you can see the Redeemer. ಅಲ್ಲಿ ಯಾವ ದೆವ್ವಗಳು ನೀವು ನೋಡುವುದಿಲ್ಲ. There you can be with the Redeemer. ನೀವು ಬಿಡುಗಡೆ ಹೊಂದಿದವನು ಸಂಗಡ ಇರ್ತೀವಿ. Beautiful worship. ಬಹಳ ಸುಂದರವಾದ ಆರಾಧನೆ, Angels around. ನಿಮ್ಮ ಸುತ್ತಲೂ Your ದೈವದೂತರು dear ಇರ್ತಾರೆ. ones there. ನಿಮ್ಮನ್ನ ನೀವು ಪ್ರೀತಿಸಿದವರು ಅಲ್ಲಿ ಇರ್ತಾರೆ. There is no night. ಅಲ್ಲಿ ಕತ್ತಲೆ ಇಲ್ಲ, Always day. ಯಾವಾಗಲೂ ಬೆಳಕು. There is no sun and the moon there. ಎಲ್ಲಿ ಸೂರ್ಯ ಚಂದ್ರ ಇಲ್ಲ. Jesus himself is the light. ಯೇಸುವೇ ಅಲ್ಲಿ There ಬೆಳಕಾಗಿದ್ದಾರೆ. is no temple of God. ಯಾವುದೇ ರೀತಿ ದೇವಾಲಯಗಳಿಲ್ಲ. He himself is the temple. ಆತನೇ ದೇವಾಲಯವಾಗಿದ್ದಾನೆ. We are transformed to that other world. ನಾವು ಬೇರೆ ಲೋಕಕ್ಕೆ Who ಪರಿವರ್ತನೆ. transforms you? ನಿಮ್ಮನ್ನು ಯಾರು ಪರಿವರ್ತನೆ It's ಮಾಡ್ತಾರೆ? this Holy Spirit. ಅದು ಪವಿತ್ರಾತ್ಮನು ತಾನೇ. Hallelujah. 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 Church doesn't transform you. ಸಭೆ ನಿಮ್ಮನ್ನ ಪರಿವರ್ತಿಸುವುದಿಲ್ಲ. God keeps us in the church. ದೇವರು ನಮ್ಮನ್ನ ಸಭೆಯಲ್ಲಿ ಇಡ್ತಾರೆ. And there is one person who minds the inn. The inn is the hotel. ಹಾ. And there is one manager of the hotel. You know, the Bible talks about that in 16th chapter. It says, 15th chapter, it says, Good Samaritan. ದೇವರ ವಾಕ್ಯದಲ್ಲಿ ಒಬ್ಬ ಮನುಷ್ಯನ ಬಗ್ಗೆ ಮಾತನಾಡ್ತಾ ಇದೆ, ಒಳ್ಳೆ ಸಮಾರ್ಯನ ಬಗ್ಗೆ. And there is one person, Jesus carry him and give it to that person who's there in the inn. He's the innkeeper. ಅಲ್ಲಿ ನಾವು ನೋಡ್ತೇವೆ, ಯೇಸು ಅವನನ್ನು ನೋಡಿ ಈಸ್ ಇನ್ನಕೀಪರ್. Innkeeper. He is the innkeeper, not the Samaritan. Yeah. Okay, Samaritan is not the innkeeper. He takes that fellow who's been bruised, he leaves them there, gives 2 money. You Yes. understood the Yeah, story now? yeah. The innkeeper is there only, minding the inn. ಎಸ್ ಅರ್ಥ ಆಯ್ತಲ್ಲ. ಒಳ್ಳೆ ಸಮಾರ್ಯವನ ಸ್ಟೋರಿ ಬಗ್ಗೆ ನೀವು ನೋಡುವಾಗೆ ಅಲ್ಲಿ ನಾವು ನೋಡುತ್ತೇವೆ, ಯಾರು ಒಳ್ಳೆ ಸಮಾರ್ಯನು, ಅವನನ್ನು ಯಾರು ನೋಡಿಕೊಂಡು ಅವನಿಗೆ ಪರಿಪಾಲನೆ ಮಾಡಿದ್ರಲ್ಲ, ಒಬ್ಬ ವ್ಯಕ್ತಿಗೆ ಹೊಡೆದಾಗ ಗೊತ್ತದ ನಿಮಗೆ, ಆ ಒಳ್ಳೆ ಸಮಾರ್ಯನ ಬಗ್ಗೆ ದೇವರು ಅಲ್ಲಿ ಮಾತನಾಡೋದು ನೋಡ್ತೇವೆ. The inn is the church. ಅದು ಅವನು ಇಟ್ಟಂತ ಇನ್ನು ಒಳಗಡೆ ಯಾವ್ದಂದ್ರೆ ಅದೊಂದು ಸಭೆ. Inn means it's a house. ಇನ್ನು ಒಳಗಡೆ ಅನ್ನುವಾಗ ಅದೊಂದು ಮನೆ. It's a money. Yeah. The innkeeper is the Holy Spirit. ಆ ಮನೆಯನ್ನ ನೋಡಿಕೊಳ್ಳುವನು ಯಾರಂತ ಹೇಳಿದ್ರೆ ಅದನ್ನು ಪವಿತ್ರಾತ್ಮ. So Jesus has given us to the Holy Spirit. ಹೇಗೆ ಸಮಾರ್ಯದನು ಆ ವ್ಯಕ್ತಿಯನ್ನ ಒಬ್ಬ ಮನೆ ಒಳಗಡೆ ಇಟ್ಟು ಬಂದನೋ, ಹಾಗೆ ಪವಿತ್ರಾತ್ಮನು ನಮ್ಮನ್ನ ಈ ಸಭೆ ಒಳಗಡೆ ಇಟ್ಟಿದ್ದಾನೆ. It is God who minds us. ಇದು ದೇವರು ನಮ್ಮ ಬಗ್ಗೆ ಆಲೋಚಿಸುವ. He only teaches us. ಆತನೇ ನಮಗೆ ಕಲಿಸಿಕೊಡ್ತಾನೆ. He only makes us new every day. ಆತನೇ ನಮ್ಮನ್ನ ಪ್ರತಿ ದಿವಸ ನೂತನ ಪಡಿಸ್ತಾನೆ. Amen. Hallelujah. Say hallelujah. Hallelujah. Put your hand. Yes. I'm closing here. ನಾವು ಮುಗಿಸ್ತಾ ಇದ್ದೇವೆ. You are going for Uta. Then come, then the Lord will take care. ಆಮೇಲೆ ನೀವು ಬರೋದ್ರೆ ದೇವರು ನಮ್ಮನ್ನು ನೋಡ್ಕೊಳ್ತಾರೆ. And when the Holy Spirit is here, He minds time. I don't know others. I always mind time. You tell something in my ear, it is not to me. You are Yes. talking to Him. ನಮಗೆ ಸಮಯ ಕೊಡುವಾಗ ನಾನು ಆ ಸಮಯನ ಯಾವಾಗಲೂ ಪರಿಪಾಲಿಸ್ತೇನೆ. ಯಾಕಂದ್ರೆ ಅವ್ರು ನಮಗೆ ಸಮಯ ಹೇಳುವಾಗ ನಾನು ಕೇಳಿಸ್ಕೊಂಡಿರೋದಿಲ್ಲ, ನನ್ನಲ್ಲಿರೋ ಪವಿತ್ರಾತ್ಮನ ಅದನ್ನು ಕೇಳಿಸ್ಕೊಂಡಿರ್ತೀನಿ. So I will talk about the rest in the afternoon. ಸೊ ಉಳಿದದ್ದನ್ನು ನಾನು ಊಟದ ನಂತರ How ಮಧ್ಯಾಹ್ನ that ಮಾತಾಡ್ತೀನಿ. anointing will make you and use you.
ಹೇಗೆ ಅಭಿಷೇಕ ನಿಮ್ಮನ್ನ ಉಪಯೋಗಿಸ್ತದೆ ಅನ್ನೋ ಬಗ್ಗೆ ನಿಮಗೆ ಹೇಳ್ತೇನೆ. Amen. ಆಮೆನ್. The Lord will do the demonstrations. ಸೊ ದೇವರು ಅದನ್ನ ಒಂದು ಕ್ರಿಯೆ ರೂಪದಲ್ಲಿ ಮಾಡ್ಲಿಕ್ಕಿದ್ದಾರೆ. Don't panic. ಭಯ ಪಡಬೇಡ್ರಿ. If you panic, I'll change your seat. ನೀನು ಭಯ ಪಟ್ರೆ ನಿಮ್ಮ ಸೀಟನ್ನು ಬದಲಾಯಿಸ್ತೇನೆ. Don't panic. Be strong. ಭಯ ಪಡಬೇಡ್ರಿ, ಬಲಗೊಳ್ರಿ. If you sleep, I'll change your sleep. ನೀನು Seat. ಮಲಗಿದ್ರೆ ನಿಮ್ಮ ಚೇರನ್ನ ಚೇಂಜ್ ಮಾಡ್ತೇವೆ. Okay. God bless you. Bye. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.